ಹಾಗಾಗಿ ನಿರಂತರವಾಗಿ 5 ವರ್ಷಗಳಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಪ್ರತಿಯೊಂದು ಶಾಲೆಯಲ್ಲಿ, ಅದು ಸರ್ಕಾರಿ ಶಾಲೆಯಲ್ಲಿ, ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಆರ್ಥಿಕ ವರ್ಷದಲ್ಲಿ 2 ಶಾಲೆಗಳನ್ನು ಆಯ್ದುಕೊಂಡು ನಾವು ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ ಮಕ್ಕಳ ಕಲಿಕೆ, ಅವರಿಗೆ ಕಲಿಕೆ ನಿರಂತರ, ನಿಮ್ಗೆ ಗೊತ್ತಿದೆ, ಮಕ್ಕಳು ಶಾಲೆಗೆ ಬರುವಂಥದ್ದು ಕಲಿಕೆಗೋಸ್ಕರ. ಆದರೆ ಆ ಮಕ್ಕಳಿಗೆ ಕಲಿಕೆ ಜೊತೆಗೆ ಅವರ ಪಠ್ಯೇತರ ವಿಚಾರಗಳಿರ್ಬೋದು ಅಥವಾ ಬೇರೆ ಬೇರೆ ಆಸಕ್ತಿಕರ ವಿಚಾರಗಳನ್ನು ಅವರು ಗುರುತಿಸಿಕೊಂಡು ಆ ಮಕ್ಕಳಿಗೆ ಅವರಿಗೆ ಆ ಒಂದು ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋದನ್ನು ಶಾಲೆಯ ಶಿಕ್ಷಕರು ಅದನ್ನು ಮನನ ಮಾಡಿಕೊಂಡು ಆ ಮಕ್ಕಳಿಗೆ ಅದನ್ನು ಒದಗಿಸಿಕೊಡ್ಲಿಕ್ಕೆ ಈ ಒಂದು ಯೋಜನೆಗಳಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಸಂಪೂರ್ಣ ಯೋಜನೆ ಬಗ್ಗೆ ನಾನು ಮಾತು ಮುಂದುವರಿಸ್ತೇನೆ. ಮತ್ತೆ ಈಗ ನಿಮ್ಮ ಕಳೆದ 3 ದಿನಗಳಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಅಂದರೆ ನಿಮ್ಮ ಶಾಲೆಯಲ್ಲಿ ಏನು ವರದಿಗಳು ಕಲೆಕ್ಟ್ ಮಾಡಿದ್ದಾರೆ, ವರದಿಗಳನ್ನು ಯೋಜನೆಗೆ ಸಂಬಂಧಪಟ್ಟಂತಿರ್ಬೋದು ಅಥವಾ ಆ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಖರ್ಚು ವೆಚ್ಚಗಳಿರ್ಬೋದು, ವಹಿಗಳಿರ್ಬೋದು, ಮತ್ತು ಮಕ್ಕಳ ಪೋಷಕರನ್ನು ಮನೆ ಭೇಟಿ ಮಾಡಿ ಅವರಿಂದ ಕಲೆಕ್ಟ್ ಮಾಡಿದಂಥ ಮಾಹಿತಿ ಇರ್ಬೋದು, ಮತ್ತು ಏನು ಒಂದು ಸಮಗ್ರವಾದ ವರದಿಯನ್ನು ಈ ಒಂದು ಶಾಲೆಯಲ್ಲಿ ಕಳೆದ 3 ದಿನಗಳಿಂದ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಆ ವರದಿ ತಯಾರು ಮಾಡಿದಾಗ ಆ ವರದಿ ಮಂಡನೆ ಆಗಲಿ. ಮತ್ತೆ ಅದಕ್ಕೆ ನಂತರ ನಾನು ಮತ್ತೆ ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ. ಸ್ವಲ್ಪ ಸಮಸ್ಯೆ ಆಗ್ತದೆ ನಾವು, ಹಾಗಾಗಿ ನಾನು ಮತ್ತೆ ಅದನ್ನು ಸವರಿಸಿಕೊಂಡು ಮತ್ತೆ ಮುಂದುವರಿಸ್ತೀನಿ. ಮುಂದಿನ ಹಂತದಲ್ಲಿ ನಿಮಗೆ ಆ ವರದಿ ಮಂಡನೆ ಮಾಡ್ತಾರೆ. ಆ ವರದಿ ಬಗ್ಗೆ ನಿಮ್ಮ ಯಾವುದೇ ಒಂದು ಅದಕ್ಕೆ ಪೂರಕವಾಗಿರ್ಬೋದು ಅಥವಾ ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು, ಅದನ್ನು ಈ ಸಮಯದಲ್ಲಿ ವ್ಯಕ್ತಪಡಿಸ್ಕೊಳ್ಳಿ. ಅದಕ್ಕೆ ಮುಕ್ತವಾದ ಅವಕಾಶ ಇದೆ. ಸೊ ಹಾಗೆ ಆ ವರದಿ ಮಂಡನೆ ಮಾಡ್ತಾರೆ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಶ್ರೀ ಹರೀಶ್ ಜಿ ಇವರಿಗೆ ಧನ್ಯವಾದಗಳು. ಈಗ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ವರದಿ ಮಂಡನೆ ಇದನ್ನು ನಡೆಸಿಕೊಡಬೇಕೆಂದು ಗ್ರಾಮ ಸಂಪನ್ಮೂಲ ವ್ಯಕ್ತಿಯಾಗಿರುವ ಸಂವಿಧಾನಗಳನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾಲ್ಪಾಡಿ ಮೂಲವಿದೆ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಂಪನ್ಮೂಲ ವರದಿಯ ಸಾರಾಂಶ: ವಿದ್ಯಾರ್ಥಿಗಳ ದಾಖಲಾತಿ ಕುರಿತು 2023-24ನೇ ಸಾಲಿನ 1ನೇ ತರಗತಿಯಿಂದ 7ನೇ ತರಗತಿ, 1ನೇ ತರಗತಿ 57 ವಿದ್ಯಾರ್ಥಿಗಳು, 2ನೇ ತರಗತಿ 45, 3ನೇ ತರಗತಿ 32, 4ನೇ ತರಗತಿ 55, 5ನೇ ತರಗತಿ 45, 6ನೇ ತರಗತಿ 40, 7ನೇ ತರಗತಿ 45, ಒಟ್ಟು 319 ವಿದ್ಯಾರ್ಥಿಗಳು. ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವುದು ಸದರಿ ಶಾಲೆಯಲ್ಲಿ ಪ್ರಸ್ತುತ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ 1ರಿಂದ 7ನೇ ತರಗತಿಯವರೆಗೆ ತರಗತಿಗಳಿದ್ದು ಒಟ್ಟು 330 ವಿದ್ಯಾರ್ಥಿಗಳು ದಾಖಲಾಗಿದ್ದು ಅದರಲ್ಲಿ 164 ಹುಡುಗರು, 166 ಹುಡುಗಿಯರು ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಭೇಟಿಯ ದಿನದಂದು ಶಾಲಾ ದಾಖಲಾತಿಯಲ್ಲಿರುವ ಮತ್ತು ಸಾಮಾಜಿಕ ಪರಿಶೋಧನೆ 2ನೇ ದಿನ ಹಾಜರಿರುವ ಮಕ್ಕಳ ಸಂಖ್ಯೆಗೆ ಸಂಬಂಧಿಸಿದಂತೆ ದಿನಾಂಕ 11/6/2025ರಂದು ಒಟ್ಟು 289 ವಿದ್ಯಾರ್ಥಿಗಳು ಹಾಜರಾಗಿದ್ದು 41 ಮಕ್ಕಳು ಗೈರು ಹಾಜರಾಗಿರುತ್ತಾರೆ. ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಮತ್ತು ಅಭ್ಯಾಸ ಪುಸ್ತಕಗಳನ್ನು ಪಡೆದಿರುತ್ತಾರೆ. ಮಕ್ಕಳು ಸಮವಸ್ತ್ರವನ್ನು ಪಡೆದಿರುತ್ತಾರೆ. ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದು ನೇರವಾಗಿ ವಿದ್ಯಾರ್ಥಿಗಳ ಖಾತೆಗೆ ಜಮೆಯಾಗಿದ್ದು ಈ ಬಗ್ಗೆ ಶಾಲೆಯಲ್ಲಿ ಯಾವುದೇ ದಾಖಲೆಗಳಿರುವುದಿಲ್ಲ. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ₹6,000 ಪ್ರತಿ ವರ್ಷಕ್ಕೆ 8ನೇ ತರಗತಿವರೆಗೆ. ಸದರಿ ಸಾಲಿನ ಹಿಂದಿನ ಮಾಹಿತಿಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80% ಅಥವಾ ಅದಕ್ಕಿಂತ ಹೆಚ್ಚಿದೆ. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆ. ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಿರುವ ಪ್ರಕರಣ ಕಂಡುಬಂದಿಲ್ಲ. ಮಕ್ಕಳಿಗೆ ತಾರತಮ್ಯ, ದೈಹಿಕ ಶಿಕ್ಷೆ, ಮಾನಸಿಕ ಕಿರುಕುಳ ಮತ್ತು ಲೈಂಗಿಕ ಕಿರುಕುಳ ನೀಡಲಾಗುತ್ತಿಲ್ಲ. ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ. ಒಂದು ವಿಶೇಷ ಅಗತ್ಯವುಳ್ಳ ಮಗುವಿನ ದಾಖಲಾತಿ ಸದರಿ ಶಾಲೆಯಲ್ಲಿ ಇರುತ್ತದೆ. ಇನ್ನು ಶಿಕ್ಷಕರಿಗೆ ಸಂಬಂಧಿಸಿರುವುದು ಸದರಿ ಶಾಲೆಯಲ್ಲಿ 2023-24ನೇ ಶೈಕ್ಷಣಿಕ ಅವಧಿಯಲ್ಲಿ ಒಟ್ಟು 7 ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ.
ಶಿಕ್ಷಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿದ್ದು, ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗುತ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರುವ ಮತ್ತು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುವ ಪ್ರಕರಣ ಕಂಡುಬಂದಿಲ್ಲ. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ, ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸುತ್ತಾರೆ. ಶಿಕ್ಷಕರು ತರಗತಿ ಬೋಧನೆಯಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಳುವರು. ಶಿಕ್ಷಕರು ಬೋಧನಾ ಕಾರ್ಯಗಳನ್ನು ಹೊರತುಪಡಿಸಿ ಇತರೆ ಕಾರ್ಯಗಳಲ್ಲಿ ಅಂದರೆ ವಿಪತ್ತು ಪರಿಹಾರ, ಚುನಾವಣೆ, ಪ್ರಗತಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಇನ್ನು ಶಾಲೆಗೆ ಸಂಬಂಧಿಸಿರುವುದು, ಶಾಲಾ ಕಟ್ಟಡವು ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡವಾಗಿದ್ದು, ಶಾಲೆಯಲ್ಲಿ ಸಾಕಷ್ಟು ತರಗತಿ ಕೊಠಡಿಗಳಿವೆ. 4 ತರಗತಿ ಕೊಠಡಿಗಳ ಅವಶ್ಯಕತೆ ಇರುವುದಾಗಿ ಮುಖ್ಯ ಶಿಕ್ಷಕರು ತಿಳಿಸಿರುತ್ತಾರೆ. ಮುಖ್ಯ ಶಿಕ್ಷಕರ ಕೊಠಡಿ, ಕಚೇರಿ ಒಂದೇ ಕೊಠಡಿಯಲ್ಲಿರುತ್ತದೆ. ಬಾಲಕ ಮತ್ತು ಬಾಲಕಿಯರಿಗೆ ಶೌಚಾಲಯದ ವ್ಯವಸ್ಥೆ ಇದ್ದು ನೀರಿನ ವ್ಯವಸ್ಥೆ ಇರುತ್ತದೆ. ಬಾಲಕ ಮತ್ತು ಬಾಲಕಿಯರ ಶೌಚಾಲಯ ಬಳಕೆಗೆ ಯೋಗ್ಯವಾಗಿದೆ. ವಿಶೇಷ ಅಗತ್ಯವಿರುವ ಮಕ್ಕಳು ಬಳಸುವಂತಹ ಶೌಚಾಲಯ ಇದೆ. ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯವಿದೆ. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ. ಶಾಲೆಗೆ ವಿದ್ಯುತ್ ಸಂಪರ್ಕವಿದ್ದು ಎಲ್ಲಾ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸುತ್ತದೆ. ಶಾಲಾ ಆವರಣದ ಸುತ್ತಲೂ ಆಟದ ಮೈದಾನವಿದೆ. ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇರದೆ ಭಾಗಶಃ ಮಾತ್ರ ಇರುತ್ತದೆ. ಶಾಲೆಯಲ್ಲಿ ಗ್ರಂಥಾಲಯವನ್ನು ಹೊಂದಿದ್ದು, ಸಂಜೆ ಗ್ರಂಥಾಲಯದ ಕೊಠಡಿಯನ್ನು ತರಗತಿ ಕೊಠಡಿಯನ್ನಾಗಿ ಬಳಸಲಾಗುತ್ತಿದೆ. ಶಾಲಾ ಗ್ರಂಥಾಲಯದಲ್ಲಿ ದಿನಪತ್ರಿಕೆಗಳು, ನಿಯತಕಾಲಿಕೆಗಳು, ಎಲ್ಲಾ ವಿಷಯಗಳ ಪುಸ್ತಕಗಳು ಹಾಗೂ ಕಥೆ ಪುಸ್ತಕಗಳಿವೆ. ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಇದೆ. ಪ್ರತಿ ತರಗತಿಯಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಬಳಸಲಾಗುತ್ತಿದೆ. ಡಿಜಿಟಲ್ ಮೂಲ ಸೌಕರ್ಯಗಳು ಲಭ್ಯವಿರುವ ಡಿಜಿಟಲ್ ಮೂಲ ಸೌಕರ್ಯಗಳನ್ನು ಕಾರ್ಯನಿರ್ವಹಿಸುತ್ತಿದೆ. ಬ್ಯಾಗ್ ರಹಿತ ದಿನವನ್ನು ಪ್ರತಿ ತಿಂಗಳ 3ನೇ ಶನಿವಾರ ಸಂಭ್ರಮ ಶನಿವಾರ ಎಂದು ಆಚರಿಸುತ್ತಾರೆ. ವಿಜ್ಞಾನ ಮತ್ತು ಗಣಿತ ಕಿಟ್ಗಳು ಲಭ್ಯವಿದೆ ಮತ್ತು ತರಗತಿಗಳಲ್ಲಿ ಬಳಸಲಾಗುತ್ತಿದೆ. ಶಾಲೆಯಲ್ಲಿ ಘನತ್ಯಾಜ್ಯವನ್ನು ಗ್ರಾಮ ಪಂಚಾಯತ್ ವತಿಯಿಂದ ವಿಲೇವಾರಿ ಮಾಡಿರುತ್ತಾರೆ. ಆಡಳಿತ ಮತ್ತು ಹಣಕಾಸಿಗೆ ಸಂಬಂಧಿಸಿರುವುದು, ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ ಕನಿಷ್ಠ ಪಕ್ಷ 220 ಕೆಲಸದ ದಿನಗಳಿವೆ. ಪ್ರತಿ ತಿಂಗಳು ಎಸ್ಟಿಎಂಸಿಯ ಸಭೆಗಳು ನಡೆಯುತ್ತವೆ. ಎಸ್ಟಿಎಂಸಿಯು ಶಾಲಾ ಅಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಿದೆ. ಎಸ್ಟಿಎಂಸಿಯು ಶಾಲಾ ಮೇಲುಸ್ತುವಾರಿಯನ್ನು ಮಾಡುತ್ತದೆ. ಎಸ್ಟಿಎಂಸಿಯ ಸದಸ್ಯರಿಗೆ ಅವರು ಎಸ್ಟಿಎಂಸಿಯ ಸದಸ್ಯರೆಂಬ ಅರಿವಿದೆ. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. ಎಸ್ಟಿಎಂಸಿಯ ಸದಸ್ಯರಲ್ಲಿ 4 ಸದಸ್ಯರು ಶಾಲೆಯಲ್ಲಿ ವ್ಯಾಸಂಗ ಮಾಡುವ ಮಕ್ಕಳ ಪೋಷಕರಾಗಿದ್ದಾರೆ. ಎಸ್ಟಿಎಂಸಿಯ ಸದಸ್ಯರಲ್ಲಿ ಅರ್ಧದಷ್ಟು ಮಹಿಳೆಯರಾಗಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 2 ಬಾರಿ, ಕ್ಷೇತ್ರ ಸಮನ್ವಯಾಧಿಕಾರಿಗಳು 3 ಬಾರಿ ಭೇಟಿ ನೀಡುತ್ತಾರೆ. ಶಾಲೆಯು ಸಂಯುಕ್ತ ಶಾಲಾ ಅನುದಾನವನ್ನು ಪಡೆದಿರುವುದಿಲ್ಲ. ಕ್ರೀಡಾ ಸಾಮಗ್ರಿಗಳಿಗಾಗಿ ಯಾವುದೇ ಅನುದಾನ ಬಂದಿರುವುದಿಲ್ಲ. ಗ್ರಂಥಾಲಯಕ್ಕಾಗಿ ಯಾವುದೇ ಅನುದಾನ ಬಂದಿರುವುದಿಲ್ಲ. ಪ್ರವೇಶಾತಿಗೆ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಕ್ಯಾಪಿಟೇಷನ್ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ ಹಾಗೂ ಬೋಧನಾ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಸುರಕ್ಷತೆ ಮತ್ತು ಭದ್ರತೆಗೆ ಸಂಬಂಧಿಸಿದಂತೆ ಶಾಲಾ ಸುರಕ್ಷಾ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಶಾಲಾ ಸುರಕ್ಷತೆ ಮತ್ತು ತುರ್ತು ಪರಿಸ್ಥಿತಿಯ ಸಿದ್ಧತೆಯ ಬಗ್ಗೆ ನೀಡಿರುವ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಶಾಲೆಯಲ್ಲಿ ಪೋಷಕರು ಹಾಗೂ ಶಾಲಾ ಸುರಕ್ಷತೆಗೆ ಸಂಬಂಧಿಸಿದಂತೆ ತಿಳಿಸಲು ಸಲಹಾ ಪೆಟ್ಟಿಗೆ ಇದೆ. ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ, ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿರುತ್ತಾರೆ. 2023-24ನೇ ಸಾಲಿನ ಶಾಲಾ ಅನುದಾನ ಮತ್ತು ಖರ್ಚಿನ ವಿವರ 33/3/2023 ಆರಂಭಿಕ ಶುಲ್ಕ 67,830.50 ಪೈಸೆ. ಶಾಲೆಗೆ ಬಂದ ಅನುದಾನ 11/8/2023 ಶೂ ಸಾಕ್ಸ್ಗಾಗಿ 25,000, 22/8/2023 ಶೂ ಸಾಕ್ಸ್ಗಾಗಿ 8,620, 10/10/2023 ಕುಡಿಯುವ ನೀರು ಮತ್ತು ಶೌಚಾಲಯಕ್ಕಾಗಿ 9,415, 17/2/2024 ಕುಡಿಯುವ ನೀರು ಮತ್ತು ಶೌಚಾಲಯಕ್ಕಾಗಿ 2,000, 17/2/2024 ಬಿಒ ಸಾಧನೆಯವರೆಗೆ 55,000, 6/3/2024 ಕುಡಿಯುವ ನೀರು ಮತ್ತು ಶೌಚಾಲಯಕ್ಕಾಗಿ 5,453, 6/3/2024 ಕುಡಿಯುವ ನೀರು ಮತ್ತು ಶೌಚಾಲಯಕ್ಕಾಗಿ 8,066, 16/3/2024 ಬಿಒ ಸಾಧನೆಯವರು 9,000, 16/3/2024 ವಿದ್ಯಾವಾಹಿನಿ ಪೋರ್ಟಲ್ ಬಾಕ್ಸ್ 500, 16/3/2024 ಶಾಲಾ ಅನುದಾನ ಜಮೆ 56,250, ಕ್ಯಾಶ್ ಡೆಪಾಸಿಟ್ ಆಗಿ 9,850, ಒಟ್ಟಿಗೆ 2,67,294 ರೂಪಾಯಿ. ಬಡ್ಡಿ 25/6/2023ಕ್ಕೆ 473 ರೂಪಾಯಿ, 25/9/2023 773 ರೂಪಾಯಿ, 25/12/2023ಕ್ಕೆ 730 ರೂಪಾಯಿ, 25/3/2020ಕ್ಕೆ 650 ರೂಪಾಯಿ, ಒಟ್ಟು 2,626. ಅದರಲ್ಲಿ ಕಚ್ಚಾದ ಅನುದಾನ 12/10/2023ಕ್ಕೆ ಶೂ ಸಾಕ್ಸ್ಗಾಗಿ 86,560,
7/11/2023 ಶಾಲಾ ಅನುದಾನಕ್ಕೆ 25,000, 3/2/2023 ಕುಡಿಯುವ ನೀರು ಮತ್ತು ಶೌಚಾಲಯಕ್ಕೆ 9,415, 28/2/2024 2,000, 28/2/2024 BEO ಸಾಧಿಸುವವರೆಗೆ 9,500, 5/3/2024 9,500, 5/3/2024 9,850, 15/3/2024 8,700, 15/3/2024 8,700, 15/3/2024 8,750, 27/3/2024 ಶಾಲಾ ಅನುದಾನ 9,500, 27/3/2024 9,500, 27/3/2024 ಹೆಚ್ಚುವರಿ BEO ಸಾಧಿಸುವರು 9,500, 27/3/2024 ಶಾಲಾ ಅನುದಾನ 9,000, 27/3/2024 9,500, 27/3/2024 ಕುಡಿಯುವ ನೀರು ಮತ್ತು ಶೌಚಾಲಯಕ್ಕೆ 8,500, 27/3/2024 ಕುಡಿಯುವ ನೀರು ಮತ್ತು ಶೌಚಾಲಯಕ್ಕೆ 5,453, 27/3/2024 ಶಾಲಾ ಅನುದಾನ 9,850, 30/3/2024 STMC ತರಬೇತಿ ಅನುದಾನ 500 ರೂಪಾಯಿ, 30/3/2024 ವಿದ್ಯಾವಾಹಿನಿ 500 ರೂಪಾಯಿ, ಒಟ್ಟು 2,58,044 ರೂಪಾಯಿ ಖರ್ಚಾಗಿರುತ್ತದೆ. ಅಂತಿಮವಾಗಿ 30/3/2024 ಅಂತಿಮವಾಗಿ 79,706 ರೂಪಾಯಿ 50 ಪೈಸೆ ಆಸ್ ಪರ್ ಕ್ಯಾಶ್ ಬುಕ್ ಮತ್ತು ಪಾಸ್ಬುಕ್. ಧನ್ಯವಾದಗಳು. ಸವಿವರವಾಗಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ವರದಿ ಮಂಡಿಸಿದ ನಿಮಗೆ ಧನ್ಯವಾದಗಳು ಮೇಡಮ್. ಇದೀಗ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ವರದಿ ಬಗ್ಗೆ ಚರ್ಚೆ ನಡೆಯಲಿದೆ. ಏನಾದರೂ ವಿಷಯ ಕೇಳಲಿದ್ದಲ್ಲಿ ಅಥವಾ ತಿಳಿಸಲಿದ್ದಲ್ಲಿ ನೀವು ಅದನ್ನು ಕೇಳಿ. ಅನುದಾನಗಳು ಎಷ್ಟೆಲ್ಲ ಬಂದಿದೆ ಮತ್ತೆ ಎಷ್ಟು ಖರ್ಚು ಮಾಡಿದ್ದಾರೆ ಅದನ್ನು ಈಗ ಸಭೆಯಲ್ಲಿ ಮಂಡನೆ ಮಾಡಿದ್ರು. ಅದು ಯಾವುದೇ ಇರಬಹುದು. ಈಗ ಅಷ್ಟು ವರದಿಯಲ್ಲಿ ಏನಿದೆ ಏನಿಲ್ಲ ಇದರ ಬಗ್ಗೆ ನಿಮಗೆ ಸಮರ್ಪಕವಾದ ಒಂದು ವರದಿಯನ್ನು ಸಭೆಯಲ್ಲಿ ಮಂಡಿಸಿದೆ. ಸೊ ಆ ವರದಿ ನಾವು ಇಲ್ಲಿ ಕಂಡುಕೊಂಡಂತಹ ವರದಿ ಕಳೆದ 3 ದಿನಗಳಲ್ಲಿ ಏನು ನಮಗೆ ಇಲ್ಲಿ ಸಿಕ್ಕಂತಹ ಮಾಹಿತಿ ಇರ್ಬೋದು ಅಥವಾ ನಿಮ್ಮ ಪೋಷಕರ ಮನೆ ಭೇಟಿ ಮಾಡಿದಾಗ ಸಿಕ್ಕಂತಹ ಮಾಹಿತಿಗಳಿರ್ಬೋದು, ಅದನ್ನು ಆಧರಿಸಿ ನಾವು ಆ ವರದಿಯನ್ನು ತಯಾರಿಸಿರುವಂಥದ್ದು. ಅದು ಕರಡು ವರದಿ ಪ್ರತಿ ಅಂತ ಹೇಳ್ತಾರೆ. ಅಂದ್ರೆ ಸಭೆಯಲ್ಲಿ ಮಂಡನೆ ಮಾಡುವವರೆಗೆ ಅದು ಕರಡು ವರದಿ ಪ್ರತಿಯಾಗಿರುತ್ತೆ. ಸೊ ಆ ಸಭೆಯಲ್ಲಿ ಮಂಡನೆ ಮಾಡಿದ ನಂತರ ಅದನ್ನು ಚರ್ಚೆ ಮಾಡಿ ಅದಕ್ಕೆ ನಿಮ್ಮ ಅನುಮೋದನೆ ಪಡೆದರೆ ಮಾತ್ರ ಅದು ಅಂತಿಮವಾಗಿ ಒಂದು ಪರಿಪೂರ್ಣವಾದ ಒಂದು ವರದಿಯಿಂದ ಅದನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಸೊ ಈಗ ವರದಿ ಮಂಡನೆ ಮಾಡಿದ್ರು, ಅದರ ಬಗ್ಗೆ ನಿಮ್ಗೆ ಏನಾದರೂ ಹೇಳಿಕ್ಕಿದ್ರೆ ಹೇಳ್ಬೋದು, ಅಥವಾ ಏನಾದರೂ ನಿಮಗೆ ಹೊಸತನ ಅಲ್ಲಿ ಬಿಟ್ಟೋಗಿದ್ರೆ ನಾವೇನಾದರೂ ಬಿಟ್ಟಿದ್ರೆ ಅದನ್ನು ಕೂಡ ಈ ಸಭೆಯ ಗಮನಕ್ಕೆ ತರಬಹುದು. ಏನಾದರೂ ಇದೆಯಾ? ಏನಿಲ್ವಾ? ಇದು ಪೋಷಕರಿಗಾಗಿ ಮಾಡಿದಂತ ಸಭೆ. ನೀವು ಮಾತಾಡಬೇಕು, ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್ ಏನೇ ಇರಲಿ, ಸೊ ಮುಕ್ತವಾಗಿ ಮಾತಾಡ್ಬೋದು, ಅದರಲ್ಲಿ ಏನಿಲ್ಲ. ಸೊ ನಾನು ಮಾತಾಡಿದ್ರೆ ನಮ್ಮ ಮಗುವಿಗೆ ತೊಂದರೆ ಆಗುತ್ತೋ ಆ ಥರ ಏನೋ ಭಾವನೆ ಇಟ್ಕೋಬೇಕು. ಬಟ್ ಜನರಲ್ ಆಗಿ ನಿಮ್ಮದು ನಿಮ್ಮ ಒಪಿನಿಯನ್ ತಿಳಿಸಿ. ಯಾಕಂದ್ರೆ ಅದು ಮುಂದೆ ಬರುವಂಥ ಮಕ್ಕಳಿಗೆ ಒಂದು ಒಳ್ಳೆಯ ಸಮಸ್ಯೆಗಳಿದ್ರೆ ಅದನ್ನು ಸುಧಾರಿಸ್ಕೊಂಡು ಹೋಗ್ಲಿಕ್ಕೆ ಅನುಕೂಲಗಳು ಆಗುತ್ತೆ. ಏನಿಲ್ವಾ? ವರದಿಗೆ ನಿಮ್ಮ ಸಹಮತಿ ಇದೆಯಾ? ಕಲೆಕ್ಟ್ ಆಗಿದೆಯಾ ವರದಿ? ಮಂಡನೆ ಆಗಿರುವಂಥ ವರದಿ ಕಲೆಕ್ಟ್ ಇದೆಯಾ? 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 ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದ್ರೆ ಅದನ್ನು ಯಾವ ಮುಖಾಂತರ ತಿಳಿಸ್ತೀರಾ, ಕೊಡ್ತೀರಾ ಒಪ್ಪಿಗೆ? ಯಾರು ಮಾತಾಡಲ್ಲ, ಚಪ್ಪಾಳೆ ತಟ್ಟಿ ಆವಾಗ ನಿಮ್ಮ ಒಪ್ಪಿಗೆ ಇದೆ ಅಂತ ತಿಳ್ಕೋಬಹುದು. ಒಪ್ಪಿಗೆ ಇಲ್ವಾ? ಚಪ್ಪಾಳೆ ತಟ್ಟಿ. ಇವಾಗ ಆ ವರದಿ ಏನಿದೆ ಅದಕ್ಕೆ ಒಂದು ಅದು ಮೌಲ್ಯ ಬಂತು. ಏನಂತ ಹೇಳಿದ್ರೆ ಇಲ್ಲಿ ಪೋಷಕರು ಮುಖ್ಯವಾಗಿ ಗಮನಿಸಬೇಕಾದ ವಿಚಾರಗಳು ಕೆಲವಾರು ಇದೆ. ಯಾಕಂದ್ರೆ ನೋಡಿ, ಸೊ ಇಲ್ಲಿ ಸರ್ಕಾರ ಎಷ್ಟರ ಮಟ್ಟಿಗೆ ಇದಕ್ಕೆ ಒಂದು ಪೂರ್ವ ತಯಾರಿ ಮಾಡಿಕೊಂಡು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮಗೆ ಮಾಹಿತಿ ಕೊಡುವಂಥದ್ದು ಒಟ್ಟು 138 ಒಂದು ಪ್ರಶ್ನಾವಳಿಗಳನ್ನು
ತಯಾರು ಮಾಡಿ ಸರ್ಕಾರವೇ ನಮಗೆ ಈ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಇಷ್ಟು ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡಬೇಕು ಏನೋ ಒಂದು ಇದನ್ನು ನಮ್ಗೆ ಕೊಟ್ಟಿದೆ. ಅದಕ್ಕೆ ಸಾಕಷ್ಟು ಪೂರ್ವ ತಯಾರಿ ಮಾಡ್ಕೊಂಡಿದೆ. ಇದರ ಹಿನ್ನೆಲೆಯನ್ನು ನೋಡಬೇಕು ಅಂತ ಹೇಳಿದ್ರೆ ಹಲವಾರು BCಗಳಲ್ಲಿ ಬೇರೆ ಬೇರೆ ಇಲಾಖೆಯ ಅಂದ್ರೆ ಈ ಉನ್ನತ ಅಧಿಕಾರಿಗಳನ್ನು ಸಂಪರ್ಕ ಮಾಡಿಕೊಂಡು ಅವರದಲ್ಲೊಂದು ಕಾರ್ಯರೂಪಕ್ಕೆ ತಂದು ಅಂತಿಮವಾಗಿ ಈ 135 ಪ್ರಶ್ನಾವಳಿಗಳನ್ನು ಕೊಟ್ಟು ಅದಕ್ಕೆ ಮಕ್ಕಳಿಗೆ ಇರ್ಬೋದು, ಮಕ್ಕಳ ಪೋಷಕರಿಗಿರ್ಬೋದು ಮತ್ತು ಶಿಕ್ಷಕರಿಗೆ ಈ 3 ವಿಭಾಗಗಳನ್ನಾಗಿ ಮಾಡಿ ಅವರಿಂದ ಮಾಹಿತಿಗಳನ್ನು ಕಲೆ ಹಾಕಿಕೊಂಡು ಅದನ್ನು ಈ ಒಂದು ಪೋಷಕರ ಸಭೆಯಲ್ಲಿ ಮಂಡನೆ ಮಾಡಲಿಕ್ಕೆ ಇರುವಂಥದ್ದು. ಇಲ್ಲಿ ಈ ಸಾಮಾಜಿಕ ಪರಿಶೋಧನೆ ತಂಡ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೊಂದು ವಿಚಾರ ಗೊತ್ತಿರಬೇಕು. ಇಲ್ಲಿ ನಾವು ಬೇರೆ ಎಲ್ಲಿಂದ ಬರೋದಿಲ್ಲ. ಸೊ ಅಕ್ಕಪಕ್ಕದ ಗ್ರಾಮಗಳಿಂದ ತರಬೇತಿ ಪಡ್ಕೊಂಡಂತಹ ಒಂದು ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು ಈ ಸಾಮಾಜಿಕ ಪರಿಶೋಧನೆಯನ್ನು ನಡೆಸುವಂಥದ್ದು. ಸೊ ಅಲ್ಲಿ ಏನಾಗುತ್ತೆ, ನಾವು ಬರೀ ಒಂದು ರೂಮಲ್ಲಿ ಕೂತ್ಕೊಂಡು ಅಲ್ಲಿ ವರದಿಯನ್ನು ತಯಾರು ಮಾಡಲ್ಲ. ಸೊ ನಾವು ಕಾರ್ಯಕ್ಷೇತ್ರಕ್ಕೆ ಇಳಿದು ಅಂತಿಮವಾಗಿ ಇಲ್ಲಿ ನಮಗೆ ಪೋಷಕರಿದ್ದಾರೆ, ಸೊ ಅವ್ರ ಜೊತೆ ಮಾತಾಡಿಕೊಂಡು ನಾವು ನಿಮ್ಮಲ್ಲಿ ಒಬ್ಬರಾಗಿ ಸೊ ಈ ವರದಿಗಳನ್ನು ತಯಾರು ಮಾಡುವಂಥದ್ದು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಹಾಗೆ. ನಿಮ್ಗೆ ಗೊತ್ತಿರ್ಬೋದು, ನಮಗೆ ಇದೇ ಒಂದು ಹೊಸ ವಿಷಯ ಅಲ್ಲ. ನಾವು ನಿರಂತರವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಾಮಾಜಿಕ ಪರಿಶೋಧನೆ ಕಾನ್ಸೆಪ್ಟ್ ಅಡಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ, 15 ಹಣಕಾಸು ಯೋಜನೆ, ಇದಕ್ಕೆ ಸಂಬಂಧಪಟ್ಟಾಗಿ ಹಲವಾರು ಯೋಜನೆಗಳನ್ನು ನಾವು ನಿರಂತರವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಾಡಿಕೊಂಡು ಬರ್ತಾ ಇದ್ದೀವಿ. ಸೊ ಅದಕ್ಕೆ ಹೊಸದಾಗಿ ಕಳೆದ ಆರ್ಥಿಕ ವರ್ಷದಿಂದ ಈ ಶಾಲೆಯ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಕೂಡ ನಮಗೆ ಮಾಡಿಕೊಂಡು ಹೋಗಲಿಕ್ಕೆ ಸರ್ಕಾರ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಆ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಸೊ ಇಲ್ಲಿ ನಿಮಗೆ ಯಾವುದೇ ರೀತಿಯ ಗೊಂದಲ ಬೇಡ. ಸೊ ತಳಮಟ್ಟದಲ್ಲಿ ನಾವು ನಿಮ್ಮ ಜೊತೆ ಬೆರೆತುಕೊಂಡು ಈ ಎಲ್ಲ ವರದಿಗಳನ್ನು ಕಲೆ ಹಾಕುವಂಥದ್ದು. ಸೊ ಹಾಗಾಗಿ ಇಷ್ಟೆಲ್ಲ ಮನೆಗೆ ನಮ್ಮ ತಂಡದವರು ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟಿದ್ದಾರೆ. ಎಷ್ಟು ಮಂದಿಗೆ ಟೋಟಲ್ 29 29 ಮಕ್ಕಳ ಪೋಷಕರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಬಹುದು, ನಮಗೆ ಈ ಮಳೆ ಕೂಡ ಒಂದು ಪ್ರತಿಫಲ ಇದು ಸನ್ನಿವೇಶದಲ್ಲಿ ನಮಗೆ ಸಾಧ್ಯ ಆಗಲಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಾವು 25% ಮನೆ ಭೇಟಿ ಮಾಡಬೇಕು ಅಂತ ನಮಗೆ ನಿಯಮ ಇದೆ. ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಸ್ವಲ್ಪ ಮಳೆಯಿಂದಾಗಿ ಒಂದು ಹಿನ್ನಡೆಯ ಒಂದು ಇದು ಕಂಡು ಬಂದಿತ್ತು. ಹಾಗಾಗಿ ಈಗ ಮಕ್ಕಳಲ್ಲಿ ಮನೆಗೆ ಭೇಟಿ ಕೊಟ್ಟಿರೋದ್ರಲ್ಲಿ ಮಕ್ಕಳ ಒಂದು ಸುರಕ್ಷತೆಯ ಬಗ್ಗೆ, ಅಂದ್ರೆ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಾಗಿ ಒಂದು ಕ್ವಶನ್ ಕೇಳ್ತಾ ಇದೆ ಸರ್ಕಾರ, ಈ ಮಾಹಿತಿಯನ್ನು ಸಂಗ್ರಹಿಸಿ ಅಂತ. ಸೊ ಅದ್ರ ಬಗ್ಗೆ ನಿಮಗೆ ಹೇಳಿದಾರ? ಅಲ್ಲಿ ಒಂದು ಸೇಫ್ ಟಚ್ ಮತ್ತು ಅನ್ಸೇಫ್ ಟಚ್ ಬಗ್ಗೆ ಮಕ್ಕಳಿಗೆ ಶಾಲೆಯಲ್ಲಿ ಹೇಳಿಕೊಡ್ಬೇಕು. ಸೊ ಅದರ ಬಗ್ಗೆ ನಿಮ್ಮಲ್ಲಿ ಕೇಳಿದಾರ ನಮ್ಮ ತಂಡದವರು? ಸೊ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರೆ ಶಾಲೆಯಲ್ಲಿ. ಸೊ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಯಾರು ಇದರ ಬಗ್ಗೆ ಯಾವುದೇ ರೀತಿ ಒಂದು ಮುಜುಗರ ಪಡುವಂತಹ ವಿಚಾರ ಅಲ್ಲ ಇದು. ಯಾಕಂದ್ರೆ ಹೇಳಿದ್ರೆ ಮಕ್ಕಳಿಗೆ ಇವಾಗ ಪ್ರಾರಂಭಿಕ ಹಂತದಲ್ಲಿ ಈ ಎಲ್ಲ ವಿಚಾರಗಳನ್ನು ಶಾಲೆಯಲ್ಲಿ ತಿಳಿಸ್ಕೊಡ್ಬೇಕಾಗಿರುವಂಥದ್ದು. ಅದಕ್ಕೆ ಹಲವಾರು ರೀತಿಯ ವಿಧಾನಗಳಲ್ಲಿ ಶಾಲೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅದೇನೋ ಮಾಡಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನೀವು ಮುಖ್ಯವಾಗಿ ಹೇಳ್ಬೋದು. ಸೊ ಅದರಲ್ಲಿ ಕೆಲವೊಂದು ವಿಚಾರಗಳು ಬರುತ್ತೆ. ತರಗತಿಯಲ್ಲಿ ಉದ್ದೇಶಪೂರ್ವಕವಾಗಿ ಒಬ್ಬರನ್ನೇ ಉಳಿಯುವಂತೆ ಮಾಡುವುದು, ಅಂದ್ರೆ ಕೆಲವೊಂದು ಅದಕ್ಕೆ ಹತ್ತಿರವಾದಂತಹ ಒಂದು ಲೈಂಗಿಕ ಕಿರುಕುಳಕ್ಕೆ ಬಹಳ ಹತ್ತಿರವಾದಂತಹ ಕೆಲವೊಂದು ಪ್ರಶ್ನಾವಳಿಗಳನ್ನು ಸರ್ಕಾರವೇ ಕೇಳಿದೆ. ಅದನ್ನು ಸಂಬಂಧಪಟ್ಟವರಿಂದ ಕೇಳಿ ನಾವು ಅದಕ್ಕೆ ಆನ್ಸರ್ ಅನ್ನು ಪಡ್ಕೊಂಡಿದ್ದೀವಿ. ಸೊ ಅದರಲ್ಲಿ ಎಲ್ಲಿಗೆ ಗೊತ್ತಾಗಬೇಕು ಅಂತ ನಾನು ಹೇಳುವಂಥದ್ದು ಸಭೆಯಲ್ಲಿ ಸ್ಟಾಫ್ ರೂಮಿಗೆ ಒಬ್ಬರನ್ನೇ ಬರಲು ಹೇಳುವಂಥದ್ದು, ಮತ್ತೆ ಪದೇ ಪದೇ ನಿಂದಿಸುವುದು ಮತ್ತು ಹೊಗಳುವುದು, ಇತರೆ ವಿದ್ಯಾರ್ಥಿಗಳಿಂದ ಬೇರ್ಪಡಿಸುವುದು, ತರಗತಿಯಲ್ಲಿ ಬೇಡವಾದ ಅವಶ್ಯಕತೆ ಇಲ್ಲದ ಬೇರೆ ಬೇರೆ ವಿಷಯಗಳನ್ನು ಮಾತನಾಡುವುದು, ಅನವಶ್ಯಕವಾಗಿ ಮಾತನಾಡುವುದು ಮತ್ತು ವಿನಾಕಾರಣ ಸ್ಪರ್ಶಿಸುವುದು, ಇವೆಲ್ಲ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟ ಒಂದು ವಿಚಾರಗಳು. ಸೊ ಇಂಥ ಯಾವುದೇ ಪ್ರಕರಣಗಳು ಸಂಭವಿಸಿದ್ರೆ ನೀವು ಮಕ್ಕಳು ನಿಮಗೆ ತಿಳಿಸಿದ್ರೆ ದಯವಿಟ್ಟು ಅದನ್ನು ಇಮಿಡಿಯೇಟ್ ಆಗಿ ಸಂಬಂಧಪಟ್ಟ ಶಾಲೆಯ ಮುಖ್ಯ ಶಿಕ್ಷಕರ ಗಮನಕ್ಕೆ ತರಬೇಕು. ಸೊ ಇದು ಪ್ರತಿಯೊಬ್ಬ ಪೋಷಕರಿಗೆ ಹೇಳುವಂಥದ್ದು ನಿಮ್ಗೆ ಗೊತ್ತಿದೆ, ಆದರೆ ಇಲ್ಲಿ ಮತ್ತೆ ನಾವು ಅದಕ್ಕೆ ಒತ್ತುಕೊಳ್ಳಿಕ್ಕೆ ನಿಮಗೆ ತಿಳಿಸುವಂಥದ್ದು. ಸೊ ಅದನ್ನು ನೀವು ನೆಗ್ಲೆಕ್ಟ್ ಮಾಡಿದರೆ ಮತ್ತೆ ಅಲ್ಲಿ ಮುಂದೆ ದೊಡ್ಡ ಸಮಸ್ಯೆ ಆಗುವುದು ಖಂಡಿತ. ಸೊ ಹಾಗಾಗಿ ಸೊ ಇದರ ಬಗ್ಗೆ ನಿಮಗೆ ಪೋಷಕರಿಗೆ ಒಂದು ವಿಚಾರ ತಿಳ್ಕೊಂಡಿರಲಿ. ಸೊ ಇನ್ನು
ಮನೆಯಲ್ಲಿ ಮಗು ಬಂದಾಗ ನಿಮಗೆ ಕೆಲವೊಂದು ವಿಚಾರಗಳು ಅಂದರೆ ಕೆಲವೊಂದು ಲಕ್ಷಣಗಳ ಮಕ್ಕಳ ಇದು ನಡವಳಿಕೆಯಲ್ಲಿ ಗೊತ್ತಾಗುತ್ತೆ. ಅದೇನಂತ ಹೇಳಿದ್ರೆ ಮನೆಯಲ್ಲಿ ಮಗು ಮಾತನಾಡದೆ ಒಬ್ಬಳೇ ಇರುವುದು, ಶಾಲೆಗೆ ಹೋಗಲು ನಿರಾಕರಿಸುವುದು, ಶಾಲಾ ಶಿಕ್ಷಕರು ಸಿಬ್ಬಂದಿ ಬಗ್ಗೆ ವಿರೋಧ ವ್ಯಕ್ತಪಡಿಸುವುದು, ಶಾಲೆಗೆ ಹೋಗಲು ಹೆದರುವುದು, ಮಗು ಯಾವುದೇ ಕೆಲಸದಲ್ಲಿ ಆಸಕ್ತಿ ತೋರದೇ ಇರುವುದು, ಮಗು ಶಾಲೆಯಿಂದ ಶಾಲಾ ಅವಧಿ ಮುಗಿದ ನಂತರ ತಡವಾಗಿ ಮನೆಗೆ ಬರುತ್ತಿರುವುದು. ಎಲ್ಲ ವಿಚಾರಗಳು ನಿಮ್ಮ ಗಮನಕ್ಕೆ ಬಂತು ಅಂತ ಹೇಳಿದರೆ ಅಲ್ಲಿ ಯಾವುದೋ ಒಂದು ಸಮಸ್ಯೆ ಇದೆ ಅಂತ ನೀವು ತಿಳ್ಕೋಬೇಕಾಗುತ್ತೆ. ಸೊ ಅದನ್ನು ಅತಿ ಶೀಘ್ರವಾಗಿ ನಮ್ಮಲ್ಲಿ ವಿಚಾರಿಸಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ತಿಳ್ಕೊಂಡು ಸಂಬಂಧಪಟ್ಟ ಮುಖ್ಯ ಶಿಕ್ಷಕರಿಗೆ ಕೂಡಲೇ ವರದಿ ಮಾಡಿ ವರದಿ ಮಾಡಿಕೊಂಡು ಮುಂದೆ ಆಗುವಂಥ ಅನಾಹುತಗಳನ್ನು ತಡಿಬಹುದು. ಸೊ ಅದು ಬಿಟ್ಟರೆ ಇದಕ್ಕೆಲ್ಲ ವಿಚಾರಗಳನ್ನು ಇವಾಗ ಸಭೆಯಲ್ಲಿ ಮಂಡನೆ ಮಾಡಿದ್ದು. ಸೊ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಮತ್ತೆ ನಮಗೆ ಇನ್ನೊಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿದೆ, ಸರ್ಕಾರಿ ಶಾಲೆಯಲ್ಲಿ ಏನು ಸಂಬಂಧಪಟ್ಟ ಶಿಕ್ಷಕರು ಇರ್ತಾರೆ, ಸೊ ಇವರೆಲ್ಲ ಒಂದು ಪ್ರಾವೀಣ್ಯತೆಯನ್ನು ಪಡೆದಂತಹ ಒಂದು ಬೋಧಕರ ತಂಡ ಇರುತ್ತೆ. ಸೊ ಯಾಕಂತ ಹೇಳಿದ್ರೆ ಅವರು ಆ ಒಂದು ಮಕ್ಕಳಿಗೆ ಕೊಡುವಂತಹ ಶಿಕ್ಷಣದ ಬಗ್ಗೆ ಒಂದು ತರಬೇತಿಯನ್ನು ಪಡ್ಕೊಂಡು ಅವರು ಅದರಲ್ಲಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಬಂದಂತಹ ಶಿಕ್ಷಕರು. ಸೊ ಇವರಿಗೆ ಒಬ್ಬ ಮಗುವನ್ನು ನೋಡಿದ ಕೂಡಲೇ ಆ ಮಗುವಿಗೆ ಎಷ್ಟರ ಮಟ್ಟಿಗೆ ನಾವು ಅವನು ಯಾವುದರಲ್ಲಿ ಹಿಂದೆ ಬಿದ್ದಿದ್ದಾನೆ ಮತ್ತು ಅವನಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು, ಕೊಟ್ಟರೆ ಅವನು ಮುಂದೆ ಬರ್ತಾನೆ ಅನ್ನೋದನ್ನು ಒಂದು ಕ್ಷಣ ಮಾತ್ರದಲ್ಲಿ ಅವರು ನಿರ್ಧರಿಸುವಂತಹ ಒಂದು ಚಾಕಚಕ್ಯತೆಯನ್ನು ಹೊಂದಿರುವಂಥ ಶಿಕ್ಷಕರು ನಮ್ಮಲ್ಲಿ ಇದ್ದಾರೆ. ಆದರೆ ಏನಾಗ್ತಿದೆ, ಇದಕ್ಕೆ ಉಲ್ಟಾಗಿ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಯಾಕಂತ ಹೇಳಿದ್ರೆ ಇದಕ್ಕೆ ಇಂಗ್ಲಿಷ್ನ ವ್ಯಾಮೋಹ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮಗೆ ಏನು ಮಕ್ಕಳು ಇಂಗ್ಲಿಷ್ ಮೀಡಿಯಮಲ್ಲಿ ಕಲಿಬೇಕೇನೋ ಒಂದು ಒಲವಿರುತ್ತೆ, ಆದರೆ ಅದು ತಪ್ಪಲ್ಲ. ಆದರೆ ಇಲ್ಲಿ ಏನಾಗ್ತಿದೆ, ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಈ ಒಂದು ಇಂಗ್ಲಿಷ್ ಮೀಡಿಯಂಗೆ ಕಲಿಸುವಂತಹ ಒಂದು ಮಕ್ಕಳು ಅಂದರೆ ಪೋಷಕರಿಗೆ ಅದು ಬಹಳಷ್ಟು ಒಂದು ಏನು ಪ್ರೆಸ್ಟೀಜಿನ ವಿಷಯ. ಸೊ ಆದರೆ ಇಲ್ಲಿ ಒಂದು ವಿಚಾರವನ್ನು ನೀವು ತಿಳ್ಕೋಬೇಕು. ಈಗ ನೀವು ಕಂಪೇರ್ ಮಾಡಿದರೆ ಸರ್ಕಾರಿ ಶಾಲೆಗೆ ಮತ್ತು ಖಾಸಗಿ ಶಾಲೆಗಳಿಗೆ ನೀವು ಕಂಪೇರ್ ಮಾಡಿದರೆ ಅಲ್ಲಿ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಶಿಕ್ಷಕರು ಎಲ್ಲರೂ ಅವರು ತರಬೇತಿಯನ್ನು ಪಡ್ಕೊಂಡಂತಹ ಶಿಕ್ಷಕರು. ಆದರೆ ಅದೇ ಖಾಸಗಿ ಶಾಲೆಗೆ ನೀವು ಹೋಲಿಸಿದರೆ ಅಲ್ಲಿ ಶಿಕ್ಷಕರು ಈ ಥರ ಒಂದು ತರಬೇತಿಯನ್ನು ಪಡೆದಿರಲ್ಲ. ಸೊ ಅವರು ಆ ಖಾಸಗಿ ಶಾಲೆಯಲ್ಲಿ ಆ ಶಿಕ್ಷಕರ ನೇಮಕ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಡಿಗ್ರಿಯನ್ನು ಪೂರೈಸಿದಂತಹ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಕಡಿಮೆ ವೇತನವನ್ನು ಕೊಟ್ಟು ಅವರನ್ನು ಶಿಕ್ಷಕರಾಗಿ ನೇಮಕ ಮಾಡಿಕೊಂಡು ಅವರು ಕೆಲಸ ನಿರ್ವಹಿಸಲಿಕ್ಕೆ ಅವಕಾಶ ಕೊಡ್ತಾರೆ. ಆದರೆ ಆ ಶಿಕ್ಷಕರು ಏನು ಇದಕ್ಕೆ ಶಿಕ್ಷಣಕ್ಕೆ ಬೇಕಾದಂಥ ತರಬೇತಿಯನ್ನು ಪೂರೈಸದೇ ಇದ್ರೆ ಅಲ್ಲಿ ನೀವು ಗುಣಮಟ್ಟದ ಶಿಕ್ಷಣವನ್ನು ಯಾವ ರೀತಿ ನೀವು ನಿರೀಕ್ಷೆ ಮಾಡ್ತೀರಾ? ಸೊ ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗಳ ಶಿಕ್ಷಕರು ಎಲ್ಲ ರೀತಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲಿ ಕೊಡ್ತಾ ಇದ್ದಾರೆ. ಅದರೊಟ್ಟಿಗೆ ನಮಗೆ ಎಲ್ಲವನ್ನು ಸರ್ಕಾರ ಕೊಡ್ತಾ ಇದೆ. ಬೆಳಿಗ್ಗೆ ಬಂದಾಗ ಹಾಲು ಇರ್ಬೋದು, ಮತ್ತೆ ಮಧ್ಯಾಹ್ನ ಬಿಸಿ ಊಟ ಇರ್ಬೋದು, ಸಮವಸ್ತ್ರ ಇರ್ಬೋದು, ಪಠ್ಯ ಪುಸ್ತಕ ಇರ್ಬೋದು, ಎಲ್ಲವನ್ನು ನಮಗೆ ಉಚಿತವಾಗಿ ಕೊಟ್ಟು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡುತ್ತೆ. ಸೊ ಗೊತ್ತಿಲ್ಲ ನಿಮಗೆ, ಸೊ ಒಂದು ವಿದ್ಯಾರ್ಥಿಗೆ ಲಕ್ಷಗಟ್ಟಲೆ ಖರ್ಚು ಮಾಡ್ತಾ ಇದೆ ಸರ್ಕಾರ. ಸೊ ನಾವು ಎಲ್ಲ ಒಂದು ವಿಚಾರಗಳನ್ನು ಬಿಟ್ಟು ನಾವು ಮತ್ತೆ ನಮ್ಮ ಕೈಯಿಂದ ಲಕ್ಷಗಟ್ಟಲೆ ಖರ್ಚು ಮಾಡಲಿಕ್ಕೆ ನಾವು ಬೇರೆ ಕಡೆಗೆ ಮಕ್ಕಳನ್ನು ಕಲಿಸ್ತಾ ಇದ್ದೇವೆ. ಆದರೆ ಅಲ್ಲಿ ನೀವು ನಾರ್ಮಲ್ ಆಗಿ ಗಮನಿಸಿದಾಗ ಮಕ್ಕಳು ಅಲ್ಲಿ ಖಾಸಗಿ ಶಾಲೆಯಲ್ಲಿ ಓದ್ತಕ್ಕಂತಹ ಪ್ರತಿಯೊಂದು ಮಕ್ಕಳು ಕೂಡ ಸೊ ಬರೀ ಒಂದು ಪುಸ್ತಕದ ಬಗ್ಗೆ, ಪಠ್ಯದ ವಿಷಯದ ಬಗ್ಗೆ ಮಾತ್ರ ಗಮನ ಇರ್ತಾರೆ. ಅವರಿಗೆ ಹೊರಗಿನ ಇರ್ಬೋದು ಅಥವಾ ಸಾರ್ವಜನಿಕವಾಗಿ ಬದುಕಲ್ಲಿ ಯಾವ ರೀತಿ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಜಾಸ್ತಿ ಮಾಹಿತಿ ಇರಲ್ಲ. ಸೊ ಆದರೆ ಇಲ್ಲಿ ಅದೆಲ್ಲವೂ ನಮಗೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಶಿಕ್ಷಕರು ಅದೆಲ್ಲವನ್ನು ಪೂರೈಸಲಿಕ್ಕೆ ಇಲ್ಲಿ ಅವಕಾಶ ಇದೆ. ಸೊ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ನೀವು ಖಾಸಗಿ ಶಾಲೆಗಳಿಗೆ ನೀವು ಎಷ್ಟೇ ಡೊನೇಷನ್ ಕೊಟ್ಟು ಹೋದ್ರೂ ಕೂಡ ಅವ್ರು ಯಾವ ಸಮಯಕ್ಕೆ ನಿಮಗೆ ನಿಗದಿ ಮಾಡಿರ್ತಾರೆ ಆ ಸಮಯಕ್ಕೆ ಹೋಗಿ ಮಾತ್ರ ನೀವು ಶಾಲೆಯ ಶಿಕ್ಷಕರನ್ನು ಭೇಟಿ ಮಾಡ್ಕೋಬೇಕು. ಸೊ ಬೇರೆ ಯಾವುದೇ ಸಂದರ್ಭದಲ್ಲಿ ನಿಮಗೆ ಭೇಟಿ ಮಾಡಲಿಕ್ಕೆ ಅವಕಾಶವನ್ನೇ ಕೊಡಲ್ಲ. ಸೊ ಆದ್ರೂ ಕೆಲವೊಂದ್ಸರಿ ನೀವು ಸಂಜೆ ಹೋದ್ರೂ ಕೂಡ
ನಿಮ್ಮನ್ನು ಅಷ್ಟಾಗಿ ಮಾತನಾಡಲಿಕ್ಕೆ ಅವ್ರು ಹೋಗಲ್ಲ. ಅಂದರೆ ಅವರು ಶಾಲೆ ಬಿಟ್ಟು ಮನೆಗೆ ಹೋಗೋ ತರಾತುರಿಯಲ್ಲಿ ಇರ್ತಾರೆ. ಆದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇದಕ್ಕೆ ತಪ್ಪಿರೋದಲ್ಲಿ ಯಾವುದೇ ಸಮಯದಲ್ಲಿ ಬಂದರೂ ಕೂಡ ನಿಮ್ಮನ್ನು ಬರೆ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಮಾತಾಡ್ತಾರೆ. ಹೌದಲ್ವಾ? ನಾನು ಹೇಳ್ತಾ ಇರೋದು ತಪ್ಪಿದ್ರೆ ಹೇಳಿ. ಇದೆಯಲ್ಲ ನಿಮ್ಮ ಶಾಲೆಯಲ್ಲಿ ಇದೆ. ಸೊ ಎಲ್ಲ ವ್ಯತ್ಯಾಸಗಳನ್ನು ನಾವು ತಿಳ್ಕೊಂಡು, ಸೊ ನಮ್ಮ ನಿಮ್ಗೆ ಗೊತ್ತಿರ್ಬೋದು, ಪ್ರತಿಯೊಂದು ಹಂತದಲ್ಲಿ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂತಹ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಇಳಿತಾ ಇದೆ. ಸೊ ಅದಕ್ಕೆ ಕಾರಣಗಳು ಇದೆ. ಸೊ ನಾವು ಖಾಸಗಿ ಶಾಲೆ ಹತ್ರ ಜಾಸ್ತಿ ಒಲವನ್ನು ತೋರಿಸ್ತಾ ಇದ್ದೇವೆ. ಸೊ ಅದು ಬದಲಾಗಬೇಕು. ನಾವು ಯೋಚನೆ ಮಾಡುವಂತ ಧೋರಣೆ ಬದಲಾಗಬೇಕು. ಸೊ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತ ಹೇಳಿದ್ರೆ ನಾವು ಸರ್ಕಾರಿ ಶಾಲೆಗೆ ಹಾಕಬೇಕು. ಸೊ ಅದರೊಟ್ಟಿಗೆ ಸರ್ಕಾರ ನಾವು ಇಷ್ಟು ಖರ್ಚು ಮಾಡಿದ್ರು ಕೂಡ ಸರ್ಕಾರ ಮತ್ತೆ ಮಕ್ಕಳಿಗೆ ಏನು ನಿರೀಕ್ಷೆ ಮಾಡುತ್ತೆ? ಸರ್ಕಾರ ಮಕ್ಕಳಿಂದ ಏನೂ ನಿರೀಕ್ಷೆ ಮಾಡಲ್ಲ. ಸೊ ಅವನು 12ನೇ ತರಗತಿ ಪಾಸಾಗಿ ಮತ್ತೆ ಹೊರ ಪ್ರಪಂಚಕ್ಕೆ ಬಂದಾಗ, ಈ ಸ್ಪರ್ಧಾತ್ಮಕ ಪ್ರಪಂಚಕ್ಕೆ ಬಂದಾಗ ಅವನೇನು ಶಾಲೆ ಕಲಿತಿದ್ದಾನೆ, ಆ ಶಾಲೆ ಕಲಿತ ಏನು ವಿದ್ಯಾಭ್ಯಾಸ ಇದೆ. ಸೊ ಅವನಿಗೆ ಅವನ ವೃತ್ತಿ ಶಿಕ್ಷಣವನ್ನು ಮುಂದೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವನು ಸ್ವತಂತ್ರನಾಗಿರ್ಬೇಕು. ಮತ್ತೆ ಅವನ ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ಅವನ ಬಾಳ್ವೆಯನ್ನು ರೂಪಿಸಿಕೊಳ್ಳಿಕ್ಕೆ ಅವನು ಸಮರ್ಥನಾಗಬೇಕು. ಇಷ್ಟನ್ನು ಮಾತ್ರ ಸರ್ಕಾರ ನಿರೀಕ್ಷೆ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣ ಅಂತ ಹೇಳಿದ್ರೆ, ಸೊ ಕೆಲವೊಂದು ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಮತ್ತು ಪ್ರೌಢಶಾಲಾ ಶಿಕ್ಷಣ ಇರ್ಬೋದು, ಮತ್ತೆ ಏನು ಪದವಿ ಪೂರ್ವ ಶಿಕ್ಷಣ ಇರ್ಬೋದು. ಈ 3 ಹಂತಗಳಲ್ಲಿ ಮಕ್ಕಳ ಬೆಳವಣಿಗೆ ನಿರಂತರ ಆಗ್ತಾ ಇರುತ್ತೆ. ಸೊ ಮಕ್ಕಳಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳನ್ನು ಮೊದಲನೇದಾಗಿ ಗುರುತಿಸುವವರು ಪೋಷಕರೇ. ಸೊ ಮಕ್ಕಳಲ್ಲಿ ಯಾವುದೇ ರೀತಿಯ ಒಂದು ಒತ್ತಡಕ್ಕೆ ಒಳಗಾಗಲಿಕ್ಕೆ ಬಿಡಬೇಡಿ. ಈ ಒತ್ತಡವನ್ನು ಹಾಕಬೇಡಿ. ಸೊ ಅವಾಗ ಏನಾಗುತ್ತೆ, ಮಕ್ಕಳಿಗೆ ಯಾವ ವಿಚಾರದಲ್ಲಿ ಅವರಿಗೆ ಆಸಕ್ತಿ ಇದೆ ಆ ಒಂದು ನಿಜವಾದ ಪ್ರತಿಭೆ ಮಕ್ಕಳಲ್ಲಿ ಹೊರಬರುತ್ತೆ. ಸೊ ಆ ಮಕ್ಕಳಲ್ಲಿ ಬರತಕ್ಕಂತಹ ಪ್ರತಿಭೆಯನ್ನು ಮೊದಲನೇದಾಗಿ ಗುರುತಿಸ್ತಕ್ಕಂಥವರು ಪೋಷಕರು ಮನೆಯಲ್ಲಿ. ಸೊ ಆ ಪೋಷಕರು ನನ್ನ ಮಗು ಈ ಒಂದು ವಿಚಾರದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾನೆ, ಸೊ ಅವನಿಗೆ ಮುಂದೆ ಅದರಲ್ಲಿ ಆಸಕ್ತಿ ಒಲವು ರೂಢಿಸ್ಕೊಂಡ್ರೆ ಅವನಿಗೆ ಮುಂದೆ ಅವನ ವೃತ್ತಿ ಶಿಕ್ಷಣಕ್ಕೆ ಅಥವಾ ವೃತ್ತಿ ಜೀವನವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವನಿಗೆ ಅನುಕೂಲ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಿಕೊಂಡು, ಸೊ ಆ ಒಂದು ವಿಚಾರವನ್ನು ಸಂಬಂಧಪಟ್ಟ ಶಾಲೆಯಲ್ಲಿ ಸಂಬಂಧಪಟ್ಟ ಶಿಕ್ಷಕರ ಗಮನಕ್ಕೆ ತಂದಾಗ, ಸೊ ಅವರಿಗೂ ಬಹಳಷ್ಟು ಹತ್ತಿರದಿಂದ ಆ ಒಂದು ವಿಚಾರದ ಬಗ್ಗೆ ಅದನ್ನು ಆ ಒಂದು ವಿಚಾರದ ಬಗ್ಗೆ ತೀರ್ಮಾನ ತಗೊಳ್ಳಿಕ್ಕೆ ಅವರಿಗೆ ಸಹಕಾರಿಯಾಗುತ್ತೆ. ಮತ್ತೆ ಅವರು ಆ ಸಂಬಂಧಪಟ್ಟ ಶಿಕ್ಷಕರು ಆ ಮಗುವಿಗೆ ಎಷ್ಟರ ಮಟ್ಟಿಗೆ ಅವನಿಗೆ ನಮ್ಮ ಕಡೆಯಿಂದ ಪ್ರೋತ್ಸಾಹ ಕೊಡಬೇಕು, ಸೊ ಎಷ್ಟರ ಮಟ್ಟಿಗೆ ಅವರನ್ನು ಅದರಲ್ಲಿ ತರಬೇತಿಗೊಳಿಸ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ತೀರ್ಮಾನಕ್ಕೆ ಬರ್ಲಿಕ್ಕೆ ಆಗುತ್ತೆ. ಸೊ ಈ ತರ ಒಂದು ಮಕ್ಕಳಿಗೆ ಏನು ಮುಕ್ತವಾಗಿ ಅವರಿಗೆ ಅವರ ಒಂದು ಆಸಕ್ತಿಗಳಿಗೆ ಒಂದು ತಣ್ಣೀರಲ್ಲಿ ಅವರನ್ನು ನಾವು ಪ್ರೋತ್ಸಾಹಿಸಿದಾಗ ಅದು ಮುಂದೆ ಅವರ ಏನು 12ನೇ ತರಗತಿ ಪಾಸಾಗಿ ಹೊರ ಬರ್ತಾರೆ. ಸೊ ಆ ಹೊರ ಬಂದಾಗ ಈ ಖಾಸಗಿ ಶಾಲೆಯಲ್ಲಿ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಕೂಡ ಅಷ್ಟೇ 12ನೇ ತರಗತಿಗೆ ಪಾಸಾಗಿ ಹೊರ ಬರ್ತಾರೆ. ಸೊ ಆವಾಗ ಏನಾಗುತ್ತೆ, ಮುಂದಿನ ಅವರ ವೃತ್ತಿ ಜೀವನಕ್ಕೆ ಪೂರಕವಾಗಿ ಹಲವಾರು ಪ್ರವೇಶ ಪರೀಕ್ಷೆಗಳಿರುತ್ತೆ. ಸೊ ಆ ಪ್ರವೇಶ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ತೇರ್ಗಡೆ ಮಾಡ್ಕೊಳ್ಳಿಕ್ಕೆ ಇವರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಯಾವುದೇ ರೀತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂತಹ ಮಕ್ಕಳು ಕೂಡ 12ನೇ ತರಗತಿ ಪಾಸಾಗಿ ಮತ್ತೆ ಅವರ ವೃತ್ತಿ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಯಾವುದೇ ರೀತಿಯಲ್ಲಿ ಹಿನ್ನಡೆ ಆಗಬಾರ್ದು ಅವರಿಗೆ. ಸೊ ಆಗದಂತೆ ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಎನ್ನುವುದು ಈ ಒಂದು ಸಮಗ್ರ ಶಿಕ್ಷಣದ ಒಂದು ಕಾನ್ಸೆಪ್ಟ್ ಆಗಿದೆ. ಸೊ ಇಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಏನು ಅವರು ಶಾಲೆ ಕಲಿತಂತಹ ಒಂದು ಶಾಲೆಗಳಿಗೆ ಒಂದು ಅವರ ಫಲಿತಾಂಶವನ್ನು ಹೆಚ್ಚಿಸುವುದು ಕೂಡ ಈ ಒಂದು ಮುಖ್ಯ ಉದ್ದೇಶ, ಇದರದ್ದು ಮುಖ್ಯ ಉದ್ದೇಶ. ಹಾಗಾಗಿ ಸೊ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಕ್ಕಾಗ ಸೊ ಸ್ವಾಭಾವಿಕವಾಗಿ ಅಲ್ಲಿ ಒಳ್ಳೆಯ ಫಲಿತಾಂಶ ಬಂದೇ ಬರುತ್ತೆ. ಆ ಮೂಲಕ ಮತ್ತೆ ಆ ಮಕ್ಕಳ ಒಂದು ಏನು ಕೊಂಡಿ ಅಲ್ಲಿ ಬೆಸೆಯುತ್ತಾ ಇರುತ್ತೆ, ಮಕ್ಕಳ ದಾಖಲಾತಿಯಲ್ಲಿ ಕೂಡ ಹೆಚ್ಚಳ ಆಗುತ್ತೆ. ಸೊ ಎಲ್ಲವೂ ಕೂಡ ಒಂದಕ್ಕೊಂದು ಬೆರೆದುಕೊಂಡಂತಹ ಒಂದು ವಿಚಾರಗಳು. ಆ ನಿಟ್ಟಿನಲ್ಲಿ ಸರ್ಕಾರ ಇವಾಗ ಬಹಳಷ್ಟು ಒತ್ತು ಕೊಟ್ಟು ಈ ಸಮಗ್ರ ಶಿಕ್ಷಣಕ್ಕೆ ಬಜೆಟ್ ಅಲ್ಲಿ ಕೂಡ ಒಂದು ಅನುದಾನವನ್ನು ಮೀಸಲಿರಿಸಿಕೊಂಡು ಇದಕ್ಕೆಲ್ಲ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ.
ಹಾಗಾಗಿ ಆ ಯೋಜನೆಗಳು ಈ ತರ ಇದೆ, ಈ ತರ ಅನುದಾನಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಪೋಷಕರಿಗೂ ಕೂಡ ಸಾಕಷ್ಟು ಮಾಹಿತಿ ಸಿಗಬೇಕು. ಆವಾಗ ಮಾತ್ರ ನಿಮಗೂ ಕೂಡ ಆ ಯೋಜನೆಗಳ ಬಗ್ಗೆ ಅದೊಂದು ಸಮರ್ಪಕವಾಗಿ ಅದು ಅನುಷ್ಠಾನ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಿಮಗೆ ಒಂದು ಅವಕಾಶ ಆಗುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಸರ್ಕಾರ 5 ವರ್ಷಗಳ ಅವಧಿಯಲ್ಲಿ ಒಂದು ಯೋಜನೆಯನ್ನು ಹಮ್ಮಿಕೊಂಡು ಪ್ರತಿಯೊಂದು ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಇದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ಸೊ ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು, ಎಲ್ಲವೂ ಸರ್ಕಾರದಿಂದ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಸರ್ಕಾರ ಕೂಡ ಯಾವುದನ್ನು ಮಾಡಬೇಕು ಅದನ್ನು ಖಂಡಿತ ಈ ವರದಿಗಳನ್ನು ಆಧರಿಸಿ ಖಂಡಿತ ಮಾಡ್ಕೊಳ್ಳುತ್ತೆ. ಸೊ ಇನ್ನು ಕೆಲವೊಂದು ವಿಚಾರಗಳು ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ, ಶಾಲೆಯಲ್ಲಿ ಇವಾಗ ಏನು ಕಲಿತು ಹೋದಂತಹ ಹಲವಾರು ಹಳೆ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಅವರನ್ನ ಒಂದು ಬಳಕೆ ಮಾಡಿಕೊಂಡು ಕೂಡ ಒಂದು ಒಳ್ಳೆಯ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಶಾಲೆಯ ಒಂದು ಅಭ್ಯುದಯಕ್ಕೆ ಅವರಿಂದ ಎಲ್ಲ ದೇಣಿಗೆಗಳನ್ನು ಪಡ್ಕೊಂಡು ಶಾಲೆಯನ್ನು ಮತ್ತಷ್ಟು ಉನ್ನತ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳೋದ್ರಂತ ಶಾಲಾ ಮೇಲುಸ್ತುವಾರಿ ಸಮಿತಿ ಕೂಡ ಈ ಒಂದು ವಿಚಾರದ ಬಗ್ಗೆ ಗಮನ ಹರಿಸಿಕೊಂಡು ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ನಿರಂತರವಾಗಿ ಪ್ರತಿಯೊಂದು ಆರ್ಥಿಕ ವರ್ಷದಲ್ಲಿ ಹೆಚ್ಚಳ ಕಾಣುವ ಹಾಗೆ ಅವರ ಕಡೆಯಿಂದ ಕೂಡ ಕ್ರಮ ಕೈಗೊಂಡಾಗ ಈ ಸರ್ಕಾರಿ ಶಾಲೆಗಳು ಮುಚ್ಚದೆ ನಿರಂತರವಾಗಿ ಒಂದು ಶಾಲೆಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ಸಿಗುವುದರಲ್ಲಿ ಅದೇ ರೀತಿ ತಪ್ಪಿಲ್ಲ. ಸೊ ನಮಗೆ ಕೆಲವೊಂದು ನಾವು ಬೆಳ್ತಂಗಡಿ ತಾಲೂಕಲ್ಲಿ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಪರಿಶೋಧನೆ ನಡೆಸಿದ್ದೇವೆ. ಸೊ ಅದೇ ರೀತಿ ಈ ಒಂದು ಆರ್ಥಿಕ ವರ್ಷದಲ್ಲಿ ಮೊನ್ನೆ ತಾನೇ ಪ್ರಾರಂಭ ಆಯಿತು. ಇಲ್ಲಿ ಒಂದು ವಿಚಾರ ಏನಾಗ್ತಿದೆ ಅಂತ ಹೇಳಿದ್ರೆ, ನಮಗೆ ಬಹಳ ಬೇಸರದ ವಿಚಾರ, ನಾವು ನೋಡಿದ ಕಡೆಗಳಲ್ಲಿ ಕೆಲವು ಕಡೆಗಳಲ್ಲಿ ಸಾಕಷ್ಟು ಒಂದು ಗಟ್ಟಿಮುಟ್ಟಾದಂತಹ ಒಂದು ಏನು ಶಾಲೆಯ ಕೊಠಡಿಗಳಿವೆ, ಅದಕ್ಕೆ ಸಂಬಂಧಪಟ್ಟ ಬಿಲ್ಡಿಂಗ್ ಇದೆ. ಆದರೆ ಆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ಕೆಲವೊಂದು ಕಡೆ ಏನಾಗಿದೆ, ಸಾಕಷ್ಟು ಕೊಠಡಿಗಳಿಲ್ಲ, ಸಾಕಷ್ಟು ಏನು ಶಾಲೆ ಏನು ಕಟ್ಟಡಗಳಿಲ್ಲ, ಆದ್ರೂ ಅಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. ಸೊ ಇದು ಬಹಳಷ್ಟು ಬೇಜಾರು. ಯಾಕಂತ ಹೇಳಿದ್ರೆ ಆ ಮಕ್ಕಳ ಸಂಖ್ಯೆ ಎಲ್ಲಿ ಕಡಿಮೆ ಆಗುತ್ತೆ ಅಲ್ಲಿ ಒಳ್ಳೊಳ್ಳೆ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಲಾಗಿದೆ. ಸೊ ಆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬಂದಾಗೆ ಮುಂದೆ ಆ ಒಂದು ಶಾಲೆ ಮುಚ್ಚುತ್ತೆ. ಆ ಮುಚ್ಚಲ್ಪಟ್ಟ ನಂತರ ಶಾಲೆಯಿಂದ ಶಿಕ್ಷಕರು ಬೇರೆ ಮನೆಗೆ ಹೋಗಲ್ಲ, ಬೇರೆ ಶಾಲೆಗೆ ಹೋಗುದು. ಆದ್ರೆ ಆ ಒಂದು ಕಟ್ಟಡ ಏನಿದೆ, ಸುಸಜ್ಜಿತವಾದ ಕಟ್ಟಡಗಳು ಪಾಳು ಬೀಳುವ ಸ್ಥಿತಿಗೆ ಇವತ್ತು ತಲುಪಿದೆ. ಸೊ ಅದು ನಿಜವಾಗ್ಲೂ ನೋಡುವಾಗ ನಮಗೆ ತುಂಬಾ ಬೇಸರ ಆಗುತ್ತೆ. ಯಾಕಂತ ಹೇಳಿದ್ರೆ ಸೊ ಇದು ಯಾಕಾಗ್ತಿದೆ ಅಂತ ಹೇಳಿದ್ರೆ, ನಾವೆಲ್ಲ ಇವಾಗ ನಾವೊಂದು ತಂಡವಾಗಿ ನೀವೆಲ್ಲ ಚರ್ಚೆ ಮಾಡಬೇಕಾದಂತಹ ವಿಚಾರ ಇದೆ. ಸೊ ಹಾಗಾಗಿ ಯಾವುದೇ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಮಗೆಲ್ಲ ಅನುಕೂಲ ಆಗಿರುವಂತಹ ಶಾಲೆಗಳನ್ನು ಯಾವುದೇ ಕಾರಣಕ್ಕೆ ನಾವು ಮುಚ್ಚಲಿಕ್ಕೆ ಬಿಡಬಾರದು. ಸೊ ಮಕ್ಕಳನ್ನು ನಮ್ಮ ಗ್ರಾಮೀಣ ಭಾಗದಲ್ಲಿನ ಮಕ್ಕಳನ್ನು ನಾವು ಸರ್ಕಾರಿ ಶಾಲೆಗೆ ಕಲಿಸಿದ್ರ ಜೊತೆಗೆ ಈ ಒಂದು ಶಾಲೆಗಳು ಉಳ್ಕೊಳ್ಳಿಕ್ಕೆ ಕೂಡ ನಾವೇ ಪ್ರಯತ್ನ ಪಡಬೇಕಿದೆ, ಬೇರೆ ಯಾರು ಪ್ರಯತ್ನ ಪಡಲ್ಲ. ಸೊ ಹಾಗಾಗಿ ಇವತ್ತು ನಿಮ್ಮ ಶಾಲೆಯಲ್ಲಿ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಡಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಸೊ ನಾವು ನಮಗೆ ಮೈಸೂರಿನಲ್ಲಿ ತರಬೇತಿ ಆಯೋಜನೆ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ನನಗೆ ಮೊನ್ನೆ ಬರ್ಲಿಕ್ಕಾಗಿಲ್ಲ. ನಾವು ಶಾಲೆಯಲ್ಲಿ ಬಂದು ಮುಂದಿನ ದಿನ ಯೋಜನೆ ಅಡಿ ಅನುದಾನಗಳು ಎಷ್ಟು ಬಿಡುಗಡೆ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟ ವಹಿಗಳೇನಿದೆ, ಸೊ ಅದಕ್ಕೆ ಸಂಬಂಧಪಟ್ಟ ಬಿಲ್ ವೋಚರ್ಗಳೆಲ್ಲವನ್ನು ನಾವು ಪರಿಶೀಲನೆ ಮಾಡಿರ್ತೇವೆ. ಸೊ 2ನೇ ದಿನ ಮಕ್ಕಳ ಪೋಷಕರ ಮನೆ ಭೇಟಿ ಮಾಡ್ತೇವೆ. ಸೊ ಮೊದಲನೇ ದಿನ ನಾವು ತರಗತಿಗೆ ಕೂಡ ಭೇಟಿ ಮಾಡ್ತೇವೆ. ತರಗತಿಗೆ ಭೇಟಿ ಮಾಡಿ ಮಕ್ಕಳ ಒಂದು ಮನೋಸ್ಥಿತಿಯನ್ನು ಮಾಡುವಂತ ಒಂದು ಪ್ರಯತ್ನ. ಅಂದ್ರೆ ನಾವು ನಾರ್ಮಲ್ ಆಗಿ ಎಲ್ರಿಗೂ ಮಾಡುವಂಥದ್ದು. ಸೊ ಪಠ್ಯ ವಿಚಾರ ಬಿಟ್ಟು ಪಠ್ಯೇತರ ವಿಚಾರಗಳಿಗೆ ಮಕ್ಕಳು ಎಷ್ಟು ಅವರು ತೊಡಗಿಸ್ಕೊಳ್ತಾರೆ, ಅವರು ಎಷ್ಟು ತೆರೆದುಕೊಳ್ತಾರೆ ಎನ್ನುವುದರ ಬಗ್ಗೆ ಕೂಡ ನಾವು ಅವರನ್ನು ಭೇಟಿ ಮಾಡಿಕೊಂಡು ಮಾಹಿತಿಗಳನ್ನು ಕಲೆ ಹಾಕ್ತೇವೆ. ಸೊ ಅಲ್ಲಿ ಒಂದು ವಿಚಾರ ನಾನು ಪೋಷಕರಿಗೆ ಹೇಳುವಂಥದ್ದು, ನಿಮ್ಮ ಮಕ್ಕಳಿಗೆ ಯಾವುದೇ ಹಂತದಲ್ಲಿ ಕೂಡ ಅವರಿಗೆ ಇಂಥ ಒಂದು ಶಾಲೆ ತರಗತಿಯಲ್ಲಿ ಇರ್ಬೋದು ಅಥವಾ ಶಾಲೆಯಲ್ಲಿ ನಡೀತಕ್ಕಂತಹ ಯಾವುದೇ ಒಂದು ಕಾರ್ಯಕ್ರಮಗಳಿರ್ಬೋದು. ಸೊ ಅಲ್ಲಿ ಅವರಿಗೆ
ಭಾಗವಹಿಸಲಿಕ್ಕೆ ಅವರನ್ನು ಪ್ರೇರೇಪಣೆ ಮಾಡಿ. ಯಾಕಂದ್ರೆ ಶಾಲಾ ತರಗತಿ ಹಂತದಿಂದ ಅವರು ಮುಂದೆ ಬಂದು ಮಾತನಾಡಲಿಕ್ಕೆ ಕಲಿತ್ರೆ ಅದು ಮತ್ತೆ ಮುಂದೆ ಏನು ಇಂಥ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಆಗುತ್ತೆ. ಸೊ ಆ ಕಾರ್ಯಕ್ರಮಗಳು ಜರುಗಿದಾಗ ಅಲ್ಲಿ ಅವರನ್ನು ಅವರ ಏನೋ ಒಂದು ಅವರು ತೊಡಗಿಸಿಕೊಂಡಾಗ ಮುಂದೆ ಅದು ಅವರಿಗೆ ತುಂಬಾನೇ ಸಹಕಾರಿ ಆಗುತ್ತೆ. ಸೊ ನಾವು ಕೆಲವೊಂದು ಕಡೆ ನಾವು ಮತ್ತು ಗಮನಿಸಿದ ವಿಚಾರಗಳಂತ ಹೇಳಿದ್ರೆ, ಇವನ್ 10ನೇ ಕ್ಲಾಸಿಗೆ ಹೋದ್ರು ಕೂಡ ಕೆಲವರು ಒಂದು ವಿಚಾರದ ಬಗ್ಗೆ ನಿಮ್ಮ ಏನು ಅಭಿಪ್ರಾಯ ಮಂಡನೆ ಮಾಡಿದ ಒಂದು ಸ್ಟೇಜ್ಗೆ ಅಥವಾ ತರಗತಿಯಲ್ಲಿ ನಾವು ಹೋಗುವಂಥದ್ದು ಅವ್ರ ಮುಂದೆ ಬಂದು ಹೇಳಿದ್ರೆ ಸೊ ಅವರು ತುಂಬಾ ಸಂಕೋಚ ಪಡ್ತಾರೆ. ಸೊ ಮಾತಾಡಲಿಕ್ಕೆ ಅವರಿಗೆ ಆಗೋದೇ ಇಲ್ಲ. ಸೊ ಈ ತರ ಇರಬಾರ್ದು. ಯಾಕಂತ ಹೇಳಿದ್ರೆ ತರಗತಿಯಲ್ಲಿ ಅವರ ಸಹಪಾಠಿಗಳು ಅವ್ರು ಏನೇ ಮಾಡಿದ್ರು ಕೂಡ ಸಹಪಾಠಿಗಳು ಅವರನ್ನು ದೂಷಿಸಲ್ಲ, ಮತ್ತೆ ಅವರನ್ನು ಪ್ರೋತ್ಸಾಹ ಮಾಡ್ತಾರೆ. ಸೊ ಅವರ ಒಂದು ಪ್ರೋತ್ಸಾಹವೇ ಅವರನ್ನು ಮುಂದೆ ತಂದು ಅವರ ಅವರ ಒಂದು ಏನು ಭಯ ಇದೆ ಅಲ್ವಾ ಅದನ್ನು ನಿವಾರಣೆ ಮಾಡಲಿಕ್ಕೆ ಅವರಿಗೆ ಒಂದು ಪ್ರೇರಣೆ ಆಗುತ್ತೆ. ಸೊ ಹಾಗಾಗಿ ನೀವು ಯಾವತ್ತು ಮಕ್ಕಳನ್ನು ಅವರಿಗೆ ಒಂದು ಪ್ರೋತ್ಸಾಹ ಕೊಡಿ. ಏನೇ ಇದ್ರು ಆಯ್ತು ನೀವು ಕಾಂಪೀಟ್ ಮಾಡು. ಸೊ ಯಾವುದೇ ಕಾರಣಕ್ಕೆ ಅವರಿಗೆ ಪ್ರೆಷರ್ ಆಗಬೇಡಿ. ನೀವು ಪ್ರಶಸ್ತಿ ತರಬೇಕು ಆ ಥರನೇ ಮಾಡಬೇಡಿ. ಸೊ ನೀವು ಒಟ್ಟಾರೆಯಾಗಿ ಅವರಿಗೆ ನೀವು ಪಾರ್ಟಿಸಿಪೇಟ್ ಮಾಡಿ, ಅದು ಸಾಕು. ಯಾಕಂತ ಹೇಳಿದ್ರೆ ನಮ್ಮ ಒಂದು ಉದ್ದೇಶ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಇರುವಂತಹ ಒಂದು ಭಯವನ್ನು ಅದು ನಿವಾರಣೆ ಮಾಡಲಿಕ್ಕೆ ನಾವು ಅವರಿಗೆ ಒಂದು ಪ್ರೇರೇಪಣೆ ಮಾಡುವಂಥದ್ದು. ಹಾಗಾಗಿ ಸೊ ಅದು ಒಂದು ಕಡೆ ಇರಬೇಕು. ಸೊ ನಾವು ಮಕ್ಕಳಿಗೆ ಪಠ್ಯೇತರ ವಿಚಾರಗಳ ಬಗ್ಗೆ ಅವರನ್ನು ಕೇಳಿ ತಿಳ್ಕೊಂಡು ಆ ವರದಿಗಳನ್ನು ಕೂಡ ದಾಖಲು ಮಾಡ್ಕೊಳ್ತೇವೆ, ಮಕ್ಕಳ ಬುದ್ಧಿಮತ್ತೆ ಎಷ್ಟರ ಮಟ್ಟಿಗೆ ಇದೆ ಅಂತ. ಸೊ ಇವೆಲ್ಲವೂ ಈ ಒಂದು ಸಮಗ್ರ ಶಿಕ್ಷಣದ ಒಂದು ಭಾಗ ಆಗಿರೋದ್ರಿಂದ ಸಾಕಷ್ಟು ವಿಚಾರಗಳು ನಿಮಗೆ ಈ ವಿಚಾರದ ಬಗ್ಗೆ ಗೊತ್ತಾಗಬೇಕು. ಯಾಕಂದರೆ ನಮ್ಮೊಂದು ದಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಬಗ್ಗೆ ಒಂದು ಶಾಲೆಯಲ್ಲಿ ಸಭೆ ಆಗಿತ್ತು. ಸೊ ಅಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿದ್ರು. ಅದರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಸಿಕ್ಕರೆ ಬಹುಶಃ ಈ ಸರ್ಕಾರ ಏನೋ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಹಮ್ಮಿಕೊಂಡಿದೆ. ಸೊ ಅದಕ್ಕೆ ಒಂದು ಯಶಸ್ಸು ಸಿಕ್ಕಾಗಿದೆ. ಸೊ ಅದೇ ರೀತಿ ಫೀಡ್ಬ್ಯಾಕ್ ಬರಬೇಕು. ಒಂದು ಯಾವುದೇ ಯೋಜನೆಗಳಿರ್ಬೋದು, ಇವಾಗ ತಳ ಹಂತದಲ್ಲಿ ಅದು ಅನುಷ್ಠಾನ ಆಗುತ್ತೆ. ಸರ್ಕಾರ ನೇರವಾಗಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಬರಲ್ಲ. ಈಗ ಶಾಲೆಗಳಲ್ಲಿ ಈ ಯೋಜನೆ ಬಗ್ಗೆ ಶಾಲೆಗಳಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ. ಆ ಕಾರ್ಯರೂಪಕ್ಕೆ ತಂದಾಗ ಅಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಹಾಗೆ ಆಗುತ್ತೆ. ಸೊ ಅದು ಯಾಕಂದ್ರೆ ಇದೆ ಅನುಷ್ಠಾನದ ಪ್ರತಿಯೊಂದು ವಿಭಾಗದಲ್ಲಿ ಕೂಡ ಸಮಸ್ಯೆಗಳು ಬಂದಿರುತ್ತೆ. ಆ ಸಮಸ್ಯೆಗಳು ಬಂದಾಗ ಅನುಷ್ಠಾನ ಮಾಡುವವರಿಗೆ ಅದು ಗೊತ್ತಾಗದೇ ಇರಬಹುದು. ಸೊ ಅದು ಹೇಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಮೂಲಕ ಗೊತ್ತಾಗಬೇಕು. ಈ ತರ ಸಮಸ್ಯೆ ಆಗಿದೆ ಅಂತ ನೀವು ಹೇಳಿದ್ರೆ ಅದನ್ನು ಸರಿಪಡಿಸಿಕೊಂಡು ಮುಂದೆ ಅವರು ಅದನ್ನು ಆಗ್ತಕ್ಕಂತಹ ಲೋಪಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಈ ಯೋಜನೆ ಅಂತಲ್ಲ, ಯಾವುದೇ ಒಂದು ವಿಚಾರದ ಬಗ್ಗೆ ನೀವು ಮಾತಾಡಬೇಕು. ನೀವು ಮುಕ್ತವಾಗಿ ಮಾತನಾಡಿಕೊಂಡ್ರೆ ಮಾತ್ರ ಅದು ಒಂದು ಫಲಪ್ರದ ಆಗುತ್ತೆ. ಇವಾಗ ಖಾಲಿ ಈ ಸಭೆ ಅಂತ ಅದನ್ನು ಅಲ್ಲಿಗೆ ಇದು ಮಾಡಲ್ಲ. ಸೊ ಇವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಕೂಡ ಸೊ ಎಲ್ಲ ಸಭೆಗಳು ಆಯೋಜನೆ ಮಾಡ್ತಾರೆ. ಆಗ ಅಲ್ಲಿ ಬರ್ತಕ್ಕಂಥ ಫಲಾನುಭವಿಗಳು ಅಥವಾ ಗ್ರಾಮಸ್ಥರು ಬಹಳಷ್ಟು ಕಡಿಮೆ ಇರ್ತಾರೆ. ಸೊ ಅನುದಾನಗಳು ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ. ಕೋಟಿ ಅನುದಾನ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ನಾವು ಗ್ರಾಮ ಸಭೆಗೆ ಹೋಗಿ ನಾವು ಯಾರನ್ನು ಪ್ರಶ್ನೆ ಮಾಡಬೇಕು ಅಥವಾ ಪಂಚಾಯತಿಗೆ ಹೋಗಿ ಯಾರನ್ನು ಪ್ರಶ್ನೆ ಮಾಡಬೇಕು? ಆ ಯೋಜನೆ ಬಗ್ಗೆ ನಮಗೆ ಸಮರ್ಪಕವಾದ ಮಾಹಿತಿ ಇದ್ರೆ ಸೊ ನಾವು ಹೋಗಿ ಅಲ್ಲಿ ಈ ತರ ಬಂದಿದೆ, ಅದು ಎಲ್ಲಿ ಖರ್ಚು ಮಾಡಿದ್ರೆ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಲಿಕ್ಕೆ ನಮಗೆ ಒಂದು ಹಕ್ಕು ಎಲ್ಲರಿಗಿದೆ. ಆದ್ರೆ ಆ ಮಾಹಿತಿಯನ್ನು ನಾವು ಮೊದಲು ತಿಳ್ಕೊಂಡಾಗ ಮಾತ್ರ ಸೊ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಮತ್ತೆ ಏನಾದ್ರೂ ಸಮಸ್ಯೆಗಳು ಆಗ್ತಾ ಇದೆ, ಈಗ ಗ್ರಾಮ ಪಂಚಾಯತ್ಗಳಲ್ಲಿ ನಿಮಗೆ ಗೊತ್ತಿರ್ಬೋದು ಸಾಕಷ್ಟು ಅನುದಾನಗಳು ಕೂಡ ಬರುತ್ತೆ. ಈಗ ನಾವು ಮುಖ್ಯವಾಗಿ ಯಾಕೆ ಗ್ರಾಮ ಪಂಚಾಯತ್ ಅನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ನರೇಗಾ ಮತ್ತು 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಭೆಗಳನ್ನು ಆಯೋಜನೆ ಮಾಡಿದಾಗ ಅಲ್ಲಿ ಯಾರು ಬರಲ್ಲ. ಇವನ್ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಬೇಕಾದಷ್ಟು ಸೌಲಭ್ಯಗಳನ್ನು ಪಡ್ಕೊಂಡಿರ್ತಾರೆ. ನಾವು ಮನೆಗೆ ಭೇಟಿ ಕೊಟ್ಟು ಈ ಒಂದು ದಿನದಲ್ಲಿ ಗ್ರಾಮ ಸಭೆ ಇದೆ ಅಂತ ಅವರಿಗೆ ಒಂದು ಸಭಾ ಆಹ್ವಾನ ಪತ್ರಿಕೆಯನ್ನು ಕೂಡ ಕೊಟ್ಟು ಬರ್ತೇವೆ. ಆದ್ರೆ ಸಭೆಗೆ ಬರಲ್ಲ. ಸೊ ನಮಗೆ ಸರ್ಕಾರದಿಂದ ಪ್ರಯೋಜನಗಳು ಬೇಕು, ಅದರ ಆಗುಹೋಗುಗಳು ಯಾವುದು ಬೇಡ. ಸೊ ಹಾಗಾಗಿ ಈ ತರ ಧೋರಣೆ ನಮ್ಮಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಅದು ಬರದ ಹಾಗೆ ಅದನ್ನು
ಬರದ ಹಾಗೆ ನೋಡ್ಕೋಬೇಕು ಅಂತ ಹೇಳಿದ್ರೆ ಮಾಹಿತಿ ನಿಮಗೆಲ್ಲರಿಗೂ ಸಿಗಬೇಕು. ಮಾಹಿತಿ ಸಿಕ್ಕಾಗ ಮಾತ್ರ ನೀವು ಯಾಕೆ ಭಾಗವಹಿಸಬೇಕು, ನಮ್ಮ ಜವಾಬ್ದಾರಿ ಏನೋದ್ರ ಬಗ್ಗೆ ನಿಮಗೆ ಸ್ಪಷ್ಟತೆ ಬಂದಾಗ ಮಾತ್ರ ನೀವು ಪ್ರತಿಯೊಂದು ಹಂತದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ನೀವು ನಿರ್ವಹಿಸಲಿಕ್ಕೆ ಸಮರ್ಥರಿದ್ದೀರಿ ಅಂತ ಅರ್ಥ. ಸೊ ಹಾಗಾಗಿ ಇವತ್ತು ಚರ್ಚೆ ಆಗಿಲ್ಲ. ಸೊ ಚರ್ಚೆಗೆ ಮತ್ತು ಅವಕಾಶ ಇದೆ. ಸೊ ವರದಿಗಳು ಮಂಡನೆ ಆಗಿದೆ. ಸೊ ಚರ್ಚೆ ಮಾಡೋಣ. ಚರ್ಚೆ ಮಾಡಿದಾಗ ಏನಾಗುತ್ತೆ, ಬಹಳಷ್ಟು ವಿಷಯಗಳು ಎಲ್ಲರಿಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಸೊ ನನಗೆ ಏನು ಗೊತ್ತಿದೆ ಆ ವಿಚಾರವನ್ನು ನಿಮಗೆ ತಲುಪಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಈ ಒಂದು ವಿಚಾರದ ಬಗ್ಗೆ ನನಗೆ ಮಾಹಿತಿ ಕೇಳಿದಾಗ ಸೊ ಆ ವಿಚಾರದ ಬಗ್ಗೆ ನನಗೆ ಬೇರೆ ಇನ್ನೂ ಸಾಕಷ್ಟು ಮಾಹಿತಿಗಳಿರುತ್ತೆ. ಸೊ ಅದನ್ನು ಹಂಚಿಕೊಳ್ಳಿಕ್ಕೆ ನನಗೆ ಸಹಾಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಚರ್ಚೆಗಳು ಯಾವಾಗಲೂ ಬಹಳ ಒಳ್ಳೆಯ ಪೂರಕವಾದ ಒಂದು ವಾತಾವರಣವನ್ನು ನಿರ್ಮಿಸುತ್ತೆ ಅಂತ ಹೇಳ್ತಾ, ಮಾತಾಡ್ಬೋದು ಇಂದು ಕೂಡ. ಸೊ ಅದಕ್ಕೆ ಈಗ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ, ನಿಮ್ಮೆಲ್ಲರನ್ನು ಮತ್ತೆ ವಂದಿಸ್ತಾ ಇದ್ದೀನಿ. ಜೈ ಹಿಂದ್. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಹಾಗೂ ಸಾಮಾಜಿಕ ಪರಿಶೋಧನೆ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು ಸರ್. ಏನಾದರೂ ಪ್ರಶ್ನೆ ಅಥವಾ ಚರ್ಚೆ ಇದ್ದಲ್ಲಿ ಏನಾದರೂ ಪ್ರಶ್ನೆ ಅದು ನಿಮ್ಮ ಬೇಡಿಕೆಗಳಿರ್ಬೋದು. ಬೇಡಿಕೆಗಳೇನಾದ್ರೂ ಇದ್ರೆ ಅದನ್ನು ಹೇಳಿ. ಯಾಕಂದ್ರೆ ನಾವು ದಾಖಲಿಸ್ತೇವೆ. ಸೊ ಅದು ವರದಿ ಹೋಗುತ್ತೆ. ಮುಂದೊಂದು ದಿನ ಅದು ಏನು ನಮ್ಮ ಜಿಲ್ಲೆಯಿಂದ ಕ್ರೋಢೀಕೃತವಾಗಿ ಹೋದಾಗ ಅದು ಸರ್ಕಾರದ ಮಟ್ಟಕ್ಕೆ ತಲುಪಿದಾಗ ಅಲ್ಲಿ ಸರ್ಕಾರಕ್ಕೆ ಒಂದು ಮನವರಿಕೆ ಆಗುತ್ತೆ. ಹೌದು, ಇಲ್ಲಿ ಒಂದು ವಿಷಯ ಬಹಳಷ್ಟು ಪ್ರಾಮುಖ್ಯತೆ ಇದೆ ಅಂತ ಅದನ್ನು ಮತ್ತೆ ಮುಂದೆ ಅಳವಡಿಸಿಕೊಳ್ಳಿಕ್ಕೆ ಅವಕಾಶ ಇರಬಹುದು. ಸೊ ಹಾಗಾಗಿ ಹೇಳಿ, ದಾಖಲಿಸಿಕೊಡೋಣ ಅಂತೇನು ಅದರಲ್ಲಿ ಏನಿಲ್ಲ. ಅದು ಆಚೆ ಸೈಡ್ ಟೀಚರ್ಸ್ ಬೇರೆ ಯಾರಾದ್ರೂ ಬೇಕು ಉಂಟಾ ಇದ್ದಾರೆ. ಮತ್ತೆ ನಿಮಗೆ ಬೇರೆ ನಿರ್ಮಿಸಲಿಕ್ಕೆ ಸ್ಥಳಾವಕಾಶ ಇದೆಯಾ? ಅಂದ್ರೆ ಅದು ಏನಾಗಿದೆ ಅಂದ್ರೆ ಅದು ನಮಗೆ ಕೊಟ್ಟದ್ದು ಮುರುಳಿ ಕಷ್ಟ ಖಾಸಗಿ ಅದೇ ಅದು ಏನಂದ್ರೆ ಡೋರ್ ಆ ಕಡೆ ಉಂಟು ಅಷ್ಟೇ. ಅದಕ್ಕೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಸಿಸಿ ಕ್ಯಾಮರಾ ಏನಾದ್ರು ಇದು ಮಾಡಬೇಕು. ಅದು ಪ್ಲಾನಿಂಗ್ ಮಾಡುವಾಗ ಅಲ್ಲ, ನಿಮಗೆ ಬೇರೆ ಶೌಚಾಲಯಕ್ಕೆ ನಿಮಗೆ ಮತ್ತಷ್ಟು ಬೇಡಿಕೆ ಇದೆ ಅಂತ ಹೇಳಿದ್ರೆ ನೀವು ಅದಕ್ಕೆ ಸಂಬಂಧಪಟ್ಟಾಗಿ ಗ್ರಾಮ ಪಂಚಾಯತಿಗೆ ನೀವು ಅರ್ಜಿ ಕೊಡ್ಬೋದು. ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ನಿಮಗೆ ಬೇರೆ ಸಪ್ರೇಟ್ ಆಗಿ ಪ್ಲೇಸ್ ಇದೆ ಅಂತ ಹೇಳಿದ್ರೆ ಸೊ ನೀವು ಅರ್ಜಿ ಕೊಡಿ. ಗ್ರಾಮ ಸಭೆಗೆ ಹೋಗಿ ಅರ್ಜಿ ಕೊಡಿ. ಅಲ್ಲಿ ನಿಮಗೆ ಗ್ರಾಮ ಪಂಚಾಯತ್ನವರು ಮಹಾತ್ಮ ಗಂಧಾರಿ ಯೋಜನೆಯಲ್ಲಿ ಅವರು 2 ಲಕ್ಷದವರೆಗೆ ಅದನ್ನು ಮೀಸಲಿಟ್ಟು ಅದನ್ನು ಮಾಡಿಕೊಡ್ತಾರೆ. ಮತ್ತೆ ನಿಮ್ಮ ಇಲಾಖೆಯಿಂದ ಕೂಡ ಅದಕ್ಕೆ ಅನುದಾನ ಬರುತ್ತೆ. ಅದರ ಬಗ್ಗೆ ಜಾಯಿಂಟ್ ಆಗಿ ಮಾಡಿಕೊಂಡು ಮಾಡ್ಬೋದು. ಅನುದಾನ ಸ್ವಲ್ಪ ಜಾಸ್ತಿ ಸಿಗೋದು ಈಗ ಮಕ್ಕಳು ಜಾಸ್ತಿ ಆ ಮಕ್ಕಳಿಗೆ ಜಾಸ್ತಿ ಅಷ್ಟು ಸಿಗುವಂತ ಅಮೌಂಟ್ ಸ್ವಲ್ಪ ಕಡಿಮೆ ನಮ್ಗೆ ಅದು ಅಂದ್ರೆ ಅನುದಾನ ಸಾಕಾಗ್ತಿಲ್ಲ. ಮಕ್ಕಳ ಜಾಸ್ತಿ ಮಾಡಿಕೊಂಡ್ರೆ ಈಗ ಹೆಚ್ಚಿನಾಗಿ ನಾವು ಹೊರಗಿನಿಂದ ಎಲ್ಲ ತಗೊಂಡು ಊರಿನ ಹಾಗೂ ದಾರಿಗಳಿಂದ ಶಿಕ್ಷಣ ಪ್ರೇಮಿಗಳಿಂದ ತಗೊಂಡು ಎಷ್ಟೋ ಖರ್ಚು ಮಾಡ್ತಾ ಇದ್ದೀವಿ. ಆದರೆ ಸ್ವಲ್ಪ ಉಳಿತಾಯ ಅದೇ ಒಂದು ಟಾಯ್ಲೆಟ್ ಇದ್ದು ಅದನ್ನು ಬರ್ತಾರೆ. ಬೇರೆ ವಿಚಾರ ಅದೀಗ ಮಳೆಗಾಲದಲ್ಲಿ ನಾವು ನಮಗೀಗ ಏನಂದ್ರೆ ಊಟದ ಮಕ್ಕಳಿಗೆ ಊಟ ಮಾಡಲಿಕ್ಕೆ ಮೇಲ್ಗಡೆ ಬಾಲ್ ಬಂದಿದೆ ಯಾರಾದ್ರೂ ಬಂದಿದ್ದ ವ್ಯವಸ್ಥೆ ಇದ್ರೆ ಮಾಡ್ಕೊಳ್ಬೇಕು. ಅಂದ್ರೆ ಈಗ ಮಳೆ ಬಂದರೆ ಜಗಲಲ್ಲಿ ಮಕ್ಕಳು ಊಟ ಮಾಡಬೇಕು. ಅದಕ್ಕೆ ಈಗ ಸೀಟೆ ಆಗಿದೆ. ಅದಕ್ಕೆ ಬಂದ ವ್ಯವಸ್ಥೆ ಇರಬೇಕು. ಸುಧಾ ಒಂದು ಖರ್ಚದ್ದು 8 ಲಕ್ಷದ್ದು 11 ಲಕ್ಷದ ಬಜೆಟ್ ಮಾಡಿದ್ದೇವೆ. ಯಾರಾದ್ರೂ ಇದ್ರೆ ಅದಕ್ಕೆ ನಮಗೆ ಸಹಕಾರ ಬೇಕು. ಅದಕ್ಕೆ ಪೂರಕವಾಗಿ ಈಗ ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ಭೋಜನಾಲಯಕ್ಕೆ ಒಂದು ಕೊಠಡಿ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಸೊ ಅದಕ್ಕೆ ಪ್ರಯತ್ನ ಮಾಡ್ಬೋದು. ನಾವು ಇದನ್ನು ದಾಖಲೆ ಮಾಡ್ತೀವಿ. ಅಡಿಕೆ ಕೊಠಡಿ
ಅಡಿಗೆ ರೂಮ್ ಈಗ ನಮ್ಮ ಮಕ್ಕಳ ಸಂಖ್ಯೆಗೆ ಅಡಿಗೆ ರೂಮ್ ಸ್ವಲ್ಪ ಚಿಕ್ಕದಾಗಿದೆ, ಅದಕ್ಕೆ ತಕ್ಕಂತ ಅದನ್ನು ಮತ್ತೆ ಸೇರಿಸಿ ಸೀಟಾಗಿದೆ. ಮಧ್ಯಾಹ್ನ ವಿಷಯಕ್ಕೆ ಯಾರು ಮಾಡ್ತಾ ಇದ್ದೀರಿ? ಪೋಷಕರು ಯಾರಾದ್ರೂ ಮಾಡಿದವರು ಇದ್ದಾರಾ? ಮಾಡಿಲ್ಲ. ಬೇರೆ ಯಾರು ಮಾಡಿಲ್ಲ. ಊಟ ಮಾಡಿದ್ದು ಮಾಡಿರ್ಬೋದಲ್ಲ. ನೋಡಿ, ಅವಕಾಶ ಇದೆ. ಅಂದ್ರೆ ಪೋಷಕರಿಗೆ ಎಲ್ಲರೂ ಒಮ್ಮೆ ಬಂದ್ರೆ ಮಾಡ್ಲಿಕ್ಕಿಲ್ಲ. ನೀವು ಕೆಲವು ಸರಿ ಶಾಲೆಗೆ ಬಂದಾಗ ಭೇಟಿ ಕೊಟ್ಟಾಗ ಸೀಟ ಕೇಳಿ ಮಾಡ್ಬೋದು, ಅದಕ್ಕೆ ಅವಕಾಶ ಇದೆ. ಅಂದ್ರೆ ಎಲ್ಲ ದಿನಗಳಲ್ಲ, ಗೊತ್ತಾಗುತ್ತಲ್ಲ. ಬಂದಾಗ ಅದನ್ನು ರುಚಿ ನೋಡಿ ಅದನ್ನು ಪರಿಶೀಲನೆ ಮಾಡುವಂಥದ್ದು ನಿಮಗೆ ಅವಕಾಶ ಇದೆ. ಒಬ್ಬರಿಗೆ ಏನಾದ್ರೂ ಇದೆಯಾ? ಒಂದು ನಿಮಿಷ. ಏನು ಇವಾಗ ಏನಾದ್ರೂ ಇದ್ರೆ ಹೇಳಿ, ಮತ್ತೆ ಬಂತು ಕಡೆ ಆ ಥರ ಎಲ್ಲ ಮಾಡಬೇಕು. ಇದು ಯಾಕಂದ್ರೆ ಇದು ಮುಕ್ತ ವಾತಾವರಣ, ಇಲ್ಲಿ ಏನಿಲ್ಲ. ಇದನ್ನು ಹೊರತುಪಡಿಸಿ ಏನೇ ಇದ್ರು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಅದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದೆ ಸರ್ಕಾರ. ಸೊ ಹಾಗಾಗಿ ಇಲ್ಲಿ ಏನೇ ಮಾಡೋದಿದ್ರು, ನೀವು ಮಾಡಿದ್ರು ನಾವು ಮಾಡಿದ್ರು, ಒಂದು ವ್ಯವಸ್ಥೆ ಸುಧಾರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇರುವಂತ ಪ್ರಯತ್ನ. ಸೊ ಅದಕ್ಕೆ ನಿಮ್ಮ ಒಂದು ಏನು ಪ್ರಯತ್ನ ಬೇಕು. ಹಾಗಾಗಿ ಇದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಏನಾದ್ರು ಇದ್ರೆ ಹೇಳಿ, ಇಲ್ಲ ಅಂತ ಹೇಳಿದ್ರೆ ನಾವು ಮುಂದುವರಿಬೋದಲ್ಲ. ಸೀಟಲ್ಲಿ ಕಾನ್ಸೆಪ್ಟಿಗೆ ನಾವು ಮತ್ತೆ ಬರ್ತೇವೆ. ಸೊ ಅದು ಕೂಡ ಆಡಿಟ್ ಆಗ್ಬೇಕಿದೆ. ಸೊ ಅದು ತಾಲೂಕಿನಲ್ಲಿ ಒಂದು 4 ಶಾಲೆಗಳನ್ನು ಆಯ್ಕೆ ಮಾಡೋದನ್ನ ಆಗ್ತಾ ಇದೆ. ಸೊ ಆವಾಗ ನಿಮಗೆ ಫುಲ್ ಅದ್ರ ಬಗ್ಗೆ ಈಗ ಬಂದಿದೆ. ಈಗ ಆಲ್ರೆಡಿ ಏನಾಗಿದೆ, ಅದು ವರದಿ ಹೋಗಿದೆ ಸರ್ಕಾರಕ್ಕೆ. ಮೆನು ಚಾರ್ಟ್ ಪ್ರಕಾರ ಇಲ್ಲಿ ಊಟ ಕೊಡಬೇಕಾಗಿರುವಂತದ್ದು ನಿಯಮ ಇದೆ. ಬಟ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೆನು ಚಾರ್ಟ್ ಪ್ರಕಾರ ಪಾಲನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಇವಾಗ ಏನು ನಾವು ಆಡಿಟ್ ಮಾಡಿದಂತ ಶಾಲೆಗಳಿಗೆ ಈಗಾಗಲೇ ಅವರಿಗೆ ನೋಟಿಸ್ ಎಲ್ಲ ಬಂದಿದೆ. ಸೊ ಏನಿದೆ ನಮ್ಮ ವರದಿ ನಾವು ಕೊಟ್ಟಿದ್ದೇವೆ, ನಾವು ಅದನ್ನು ಮುನ್ಸೂಚನೆ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಹತ್ರ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಮೆನು ಚಾರ್ಟ್ ಪ್ರಕಾರ ಶಾಲೆಯಲ್ಲಿ ಊಟ ಕೊಡ್ತಾ ಇದ್ದಾರ? ನಾವು ಅಲ್ಲಿ ಪರಿಶೀಲನೆ ಮಾಡಿದ್ರೆ ಇಲ್ಲ, ಕೊಡ್ತಾ ಇಲ್ಲ. ಅದೇ ವರದಿಯನ್ನು ಕೊಟ್ಟಿದ್ದೇವೆ. ಈಗ ಸಂಬಂಧಪಟ್ಟ ಶಾಲೆಗಳಿಗೆ ನೋಟಿಸ್ ಬಂದಿದೆ, ಯಾಕೆ ನೀವು ಕೊಡ್ತಾ ಇಲ್ಲ, ಕಾರಣಕ್ಕೆ ನೋಟಿಸ್ ಬಂದಿದೆ. ಸೊ ಈ ತರ ಎಲ್ಲ ಇರುತ್ತೆ. ಸೊ ಹಾಗಾಗಿ ಅದೇನು ದೊಡ್ಡ ಅಪರಾಧ ಅಲ್ಲ. ಯಾಕಂದ್ರೆ ನಮ್ಮಲ್ಲಿ ವ್ಯವಸ್ಥೆ ಆ ರೀತಿ ಆಗಿದೆ. ಮಕ್ಕಳು ಅವರಿಗೆ ಚಿತ್ರಾನ್ನ ಅದಕ್ಕೆಲ್ಲ ಹೋಗುವಂಥದ್ದಲ್ಲ. ಸೊ ನಮ್ಮಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಕೊಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟವರು ಮಾಹಿತಿ ನೀಡ್ತಾರೆ. ಸೊ ಈ ತರ ಎಲ್ಲ ವಿಚಾರಗಳು ಬರುತ್ತೆ. ನಾವೇನೋ ತಿಳ್ಕೋಬಾರ್ದು, ಏನೋ ಮಾಡಿ ಹೋಗ್ತಾರೆ ಕಾಟಾಚಾರಕ್ಕೆ, ಅದು ಏನೋ ಆಗಲ್ಲ ಅಂತ ತಿಳ್ಕೊಬೇಡಿ ದಯವಿಟ್ಟು. ಸಾಮಾಜಿಕ ಪರಿಶೋಧನೆ ಬಗ್ಗೆ ಆ ಥರ ಆಗಲ್ಲ. ಇವತ್ತು ಆಗಿಲ್ಲ ಅಂತ ಹೇಳಿದ್ರೆ ನಾಳೆ ಖಂಡಿತ ಪರಿಣಾಮ ಆಗೇ ಆಗುತ್ತೆ. ಮೊನ್ನೆ ಶನಿವಾರ ಯಾರಿಗೂ ಗೊತ್ತಿಲ್ಲ, ಪುಲಾವ್ ಅಲ್ವೇ ಅಲ್ಲ,
ಆದ್ರೆ ನಮ್ಗೆ ಒಂದು 15 ಮಕ್ಕಳೆಲ್ಲ ಬಂದು ಹೇಳಿದ್ರು ಇವತ್ತು ಪುಲಾವ್ ಅಂತೆ ನಾವು ಊಟ ಮಾಡೋದಿಲ್ಲ ಅಂತೇಳಿ. ಯಾರು ಹೇಳಿದ್ರು ನಿಮ್ಗೆ ಪುಲಾವ್ ಅಂತ ಕೇಳಿದ್ರು? ಯಾರು ಹೇಳಿಲ್ಲ ಅಂತ ಅವರವರಿಗೆ ಗೆಸ್ ಮಾಡಿ ಆ ಥರ ಅಂಥದ್ದೆಲ್ಲ ಅಂದ್ರೆ ಅದು ನಮ್ಮ ಕರಾವಳಿ ಪ್ರದೇಶಕ್ಕೆ ಈ ಒಂದು ಬೆಲೆ ಚಾಟ ಅಪ್ಲೈ ಆಗಲ್ಲ, ಎಲ್ರಿಗೂ ಓಪನ್ ಸೀಕ್ರೆಟ್ ಗೊತ್ತು. ಬಟ್ ನಮ್ಮ ಬೇರೆ ಆ ಕಡೆ ಎಲ್ಲ ಜಿಲ್ಲೆಗಳಲ್ಲಿ ಅದನ್ನು ಫಾಲೋ ಮಾಡ್ತಾರೆ, ಮಕ್ಕಳು ತಿಂತಾರೆ. ಬಟ್ ನಮ್ಮಲ್ಲಿ ಅದನ್ನು ಮಕ್ಕಳು ತಿನ್ನಲ್ಲ. So ಹಾಗಾಗಿ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಆದ್ರೆ ವರದಿಯಲ್ಲಿ ನಾವು ಕೊಡ್ಲೇಬೇಕಾಗಿರುವಂತದ್ದು ವಾಸ್ತವ ಏನಿದೆ ಅದನ್ನು ಕೊಡ್ಲೇಬೇಕು. ಸೊ ಆ ರೀತಿ ಆಗ್ತಾರೆ. ಸರ್ ನಮಗೆ ಆಯ ಸಿಗೋಲ್ಲ, ಮಕ್ಕಳು ಜಾಸ್ತಿ. ಈಗ ಅದು ಏನಾಗಿದೆ ಅಂದ್ರೆ ಕಾನೂನು ಪ್ರಕಾರ ಮಕ್ಕಳ ಜೊತೆ ಮಕ್ಕಳ ಹತ್ತಿರ ಕೆಲಸ ಮಾಡಬಾರ್ದು. ಆ ರೀತಿ ನಿಮ್ಮದು ಆಯ ಏನಾದ್ರು ಟಾಯ್ಲೆಟ್ ವಾಶ್ ಮಾಡ್ಲಿಕ್ಕೆ ಇರ್ತದೆ. ಅದು ಆಯ್ಕೆ ಮಾಡಲಿಲ್ಲ ಅವರು. ನಾವೇ ಒಂದು ಇಡ್ಲಿಗೆ ಹೇಳ್ತೇವೆ, ಅವರೊಬ್ಬರು ಬಂದು ಕ್ಲೀನ್ ಮಾಡಿ ಹೋಗ್ತಾರೆ. ಮತ್ತೆ ವಾರ ಕ್ಲೀನ್ ಮಾಡಲಿಕ್ಕೆ ಅವರಿಗೆ ಗೊತ್ತಲ್ಲ, ಅಷ್ಟು ನಮಗೆ ಅಂದ್ರೆ ನಾವು ಬರುದಿಲ್ಲ. ಅದಕ್ಕೆ ಸರ್ಕಾರದಿಂದ ಆಯ ಕೊಟ್ಟರೆ ಇಲ್ಲ. ವಂದನಾರ್ಪಣೆಯನ್ನು ನಡೆಸಿಕೊಡಬೇಕೆಂದು ನಮ್ಮ ಶಾಲೆ ಶಿಕ್ಷಕಿಯಾದ ಸೌಮ್ಯಗೌಡ ಅವರಿಗೆ. ಸರ್ವರಿಗೂ ನಮಸ್ಕಾರ. ಕಾರ್ಯಕ್ರಮದ ಕೊನೆಯ ಹಂತ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವನಿತೆಯರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯದ ಧನ್ಯವಾದಗಳು. ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಮೂಡಬಿದ್ರೆ ತಾಲೂಕು ಹರೀಶ್ ಜಿ ಇವರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಶಾಲೆಯ STMC ಅಧ್ಯಕ್ಷರಾದಂತಹ ಲೋಕೇಶ್ ಸರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಗ್ರಾಮ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವಂತಹ ಸವಿತಾ, ಶ್ವೇತಾ, ಅಮಿತಾ ಹಾಗೂ ಸವಿತಾ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ನಮಿತಾ ಮೇಡಮ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲಾ ಪಾಲಕರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ನಮ್ಮ ಶಾಲೆಯ ಶಿಕ್ಷಕಿಯಾದಂತಹ ವಿದ್ಯಾಶ್ರೀ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಕೊನೆಯಲ್ಲಿ ರಾಷ್ಟ್ರಗೀತೆ ಎಲ್ಲರೂ ಎದುರು ನಿಂತ್ಕೊಳ್ಬೇಕಂತ. ಜನಗಳ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ. ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ. ತವ ಶುಭ ನಾಮೇ